ನಮಸ್ಕಾರ ಅಂಡ್ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಸೀದಾ ಸವಾಲ್. ನಾನು ವಿದ್ಯಾ ಮಲ್ನಾಡ್. ಅಡಿಕೆ ಮರ ಹೇಳುತ್ತಂತೆ ರೈತಂಗೆ, ನೀ ನನಗೆ 3 ವರ್ಷ ನೋಡ್ಕೊ, ನಾನು ನಿನಗೆ 100 ವರ್ಷ ನೋಡ್ಕೊಳ್ತೀನಿ ಅಂತ. ಅದನ್ನ ನಂಬ್ಕೊಂಡು ಸಾವಿರಾರು ಜನ ರೈತರು ಇವತ್ತು ಬೆಳೆಯನ್ನ ಬೆಳೆದಿದ್ದಾರೆ, ಅಡಿಕೆಯನ್ನ ಬೆಳೆದಿದ್ದಾರೆ. ರಾಜ್ಯದಲ್ಲಿ ಎಕ್ಸಾಕ್ಟ್ಲಿ ಇಷ್ಟೇ ಅಂತಲ್ಲ, ಬಟ್ 20-30% ಶೇಕಡ 20-30% ಈ ಅಡಿಕೆ ಬೆಳೆ ಈ ಗುಟ್ಕಾ ಅಥವಾ ಪಾನ್ ಮಸಾಲ ಅಂತ ಹೋಗುತ್ತಾ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೋಗುತ್ತೆ. ಈಗ ಈ ಗುಟ್ಕಾವನ್ನ ಬ್ಯಾನ್ ಮಾಡಿಬಿಟ್ರೆ ಅಡಿಕೆ ಬೆಳೆಗಾರರ ಪರಿಸ್ಥಿತಿ ಏನು? ಹಾಗಾದ್ರೆ ಗುಟ್ಕಾ ಯಾಕೆ ಬ್ಯಾನ್ ಮಾಡಬೇಕು? ಕ್ಯಾನ್ಸರ್ ಬರುತ್ತೆ, ಬಾಯಿ ಕ್ಯಾನ್ಸರ್ ಬರುತ್ತ್ರಿ, ಕ್ಯಾನ್ಸರ್ ಅದನ್ನ ಬ್ಯಾನ್ ಮಾಡಿಬಿಡ್ಬೇಕು. ಆರೋಗ್ಯ ಇಂಪಾರ್ಟೆಂಟ್ ತಾನೆ, ಆರೋಗ್ಯನ ವ್ಯಾಪಾರನ ಅಂತ ಬಂದಾಗ ಆರೋಗ್ಯ ತಾನೇ ನಾವು ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಹೌದು. ಹಾಗಾದ್ರೆ ರೈತರಿಗೆ ಪರಿಹಾರ ಏನು? ಗುಟ್ಕಾ ತಿಂದ್ರೆ ಕ್ಯಾನ್ಸರ್ ಬರುತ್ತೆ, ಅದಕ್ಕೋಸ್ಕರ ಗುಟ್ಕಾ ಬ್ಯಾನ್ ಮಾಡ್ತೀವಿ, ಅಡಿಕೆ ಬೆಳೆಗಾರರಿಗೆ ಅದು ಸಮಸ್ಯೆ ಆಗುತ್ತೆ. ಹಾಗಾದ್ರೆ ಸಿಗರೇಟ್ ಸೇದಿದ್ರೆ ಏನು ಆರೋಗ್ಯ ಬರುತ್ತಾ? ಬಾರ್ಗಳಲ್ಲಿ ಹೋಗಿ ಎಣ್ಣೆ ಕುಡಿದ್ರೆ ಹಾಗಾದ್ರೆ ಸದೃಢ ಮೈ ಬರುತ್ತಾ? ಇದನ್ನು ಯಾವಾಗ ಬ್ಯಾನ್ ಮಾಡ್ತೀರಿ? ಈ ಪ್ರಶ್ನೆ ಕೂಡ ಕೇಳಬೇಕಲ್ವಾ? ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ, ಗುಟ್ಕಾ ಬ್ಯಾನ್ ಬೇಕಾ? ನಾನು ವಿದ್ಯಾ ಮಲ್ನಾಡ್. ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಡಾಕ್ಟರ್ ಮಂಗೇಶ್ ಕಾಮತ್ ಅವರಿದ್ದಾರೆ, ತಜ್ಞ ವೈದ್ಯರು. ಡಾಕ್ಟರ್ ಗುಡ್ ಮಾರ್ನಿಂಗ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮಹಾಂತೇಶ್ ಹಟ್ಟಿ, ಕಾಂಗ್ರೆಸ್ ವಕ್ತಾರರು ಕೂಡ ಜಾಯ್ನ್ ಆಗಿದ್ದಾರೆ. ಮಹಾಂತೇಶ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಅಡಿಕೆ ಬೆಳೆಗಾರರು ಹಿಟ್ಟೂರ್ ರಾಜು ಝೂಮ್ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ರಾಜು ಅವರೇ ನಮಸ್ಕಾರ, ನಾನು ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಈ ತಂಬಾಕು ಬ್ಯಾನ್ ಮಾಡ್ತೀವಿ ಅಥವಾ ಗುಟ್ಕಾ ಬ್ಯಾನ್ ಮಾಡ್ತೀವಿ ಅನ್ನೋದು ಇವತ್ತು ನೆನ್ನೆ ಮಾತಲ್ವೇ ಅಲ್ಲ. 2013-14 ಹಂಗೆ ಮಾಡಿದ್ರು, ಸ್ವಲ್ಪ ದಿನ ಆಮೇಲೆ ವಾಪಸ್ ತಗೋಬಿಟ್ರು ಬಿಡಿ. ಪದೇ 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 ಹಿಂಗೆ ಬ್ಯಾನ್ ಮಾಡ್ತೀವಿ ಅಂತ ತಂದಾಗ ಅಡಿಕೆ ಬೆಳೆಯವ್ರು ನಿಮ್ಗೆ ಭಯ ಆಗುತ್ತಾ? ಹೌದು. ಮಾತಾಡಿ. ಈಗ ಗುಟ್ಕಾ ನಿಷೇಧ ಮಾಡಿರೋದು ಸಾರ್ವಜನಿಕರ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತತೆ ಅಂತೇಳಿ ಇದಕ್ಕೆ ನಾವು ಕೂಡ ಸ್ವಾಗತ ಮಾಡ್ತೀವಿ. ಜನರ ಮೇಲೆ ಆರೋಗ್ಯವನ್ನು ಇಷ್ಟೊಂದು ಕಾಳಜಿಯಿಂದ ಸರ್ಕಾರ ವಹಿಸ್ಕೊಂತೈತೆ ಅಂದ್ರೆ ಇದಕ್ಕೆ ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ಲೇಬೇಕು. ಆದ್ರೆ ಗುಟ್ಕಾ ಒಂದ್ರಿಂದಲೇ ಕ್ಯಾನ್ಸರ್ ಬರ್ತತೆ ಅನ್ನೋದು ಕಲ್ಪನೆ ತಪ್ಪಾಗಿದೆ ಅವ್ರದ್ದು. ಈಗ ಬೆಳಿಗ್ಗೆ ಎದ್ದು ಅಡಿಗೆ ಮಾಡೋ ಎಣ್ಣೆಯಿಂದ ಕುಡಿದು ಇವತ್ತು 80% ಮಿನರಲ್ ಆಯಿಲ್, 20% ಮಾತ್ರ ಅದರಲ್ಲಿ ಎಣ್ಣೆ ಅಂಶ ಇರುತ್ತೆ. ಅಂತ ಎಣ್ಣೆ ತಿಂದು ಕ್ಯಾನ್ಸರ್ ಬರ್ತಾ ಇದೆ, ಸಿಗರೇಟ್ ನಿಂದ ಬರ್ತಾ ಇದೆ. ಆಮೇಲೆ ಎಣ್ಣೆ ಕುಡಿದು ಲಿವರ್ ತೂತ್ ಬಿದ್ದು ಎಷ್ಟೋ ಜನ ಸತ್ತೋಗಿದ್ದಾರೆ, ಬಹಳ ಜನ ಸಾಯ್ತಾ ಇದ್ದಾರೆ. ಇದಷ್ಟು ಕೂಡ ಬ್ಯಾನ್ ಮಾಡಿದಾಗ ನಾವು ಗುಟ್ಕಾನ ಬ್ಯಾನ್ ಅನ್ನ ಸ್ವಾಗತ ಮಾಡ್ತೀವಿ. ಅಲ್ಲಿವರೆಗೂ ಈಗ ಸುಮಾರು 8 ಜಿಲ್ಲೆ, ಸುಮಾರು 60% ಕರ್ನಾಟಕ ರಾಜ್ಯದಲ್ಲೇ ಅಡಿಕೆ ಉತ್ಪಾದನೆ ಆಗ್ತಾ ಇದೆ. ಅದು ಉತ್ತಮವಾದ ಅಡಿಕೆ. ಆಮೇಲೆ ಸುಮಾರು ಈಗ 100-150 ವರ್ಷದಿಂದ ನಮ್ಮ ಅಜ್ಜ ಅಜ್ಜಿಯವರು ಕೂಡ ಈಗೇನ ಪ್ಯಾಕೆಟ್ ಬಂದಿದೆ ಗುಟ್ಕಾ ಅಂತೇಳಿ. ಮುಂಚೆ ಎಸಳು ಉದ್ದ ಬರೋದು ತಂಬಾಕು, ಅದನ್ನು ಅಡಿಕೆ ಎಲೆ ಜೊತೆಗೆ ಹಾಕೊಂಡು 100 ವರ್ಷ ಬದುಕಿದ್ದಾರೆ. ಕ್ಯಾನ್ಸರ್ ಬರ್ತಿರೋದಕ್ಕೆ ಹೆಚ್ಚು ಕೃತಕವಾದ ಏನು ಸೆಕೆಂಡ್ಸ್ ಎಲ್ಲ ಬಂದಿದಾವಲ್ಲ, ದಿನನಿತ್ಯ ಬಳಸುವ ವಸ್ತುಗಳಿಂದ ಕ್ಯಾನ್ಸರ್ ಅತಿ ಹೆಚ್ಚು ಬರ್ತಿದೆ. ಇದನ್ನು ಕೂಡ ಸರ್ಕಾರ ನಿಲ್ಲಿಸ್ಬೇಕು. ಇದು ನಿಲ್ಲಿಸ್ತಲೇ ಗುಟ್ಕಾ ನಿಷೇಧ ಮಾಡೋದು ನಮ್ಮ ವಿರೋಧ ಇದೆ. ಯಾಕೆಂದ್ರೆ ನೀವು ಕೇಳ್ತಾ ಇರೋದು ಹಿಂಗ, ಅಡಿಕೆಯಿಂದ ಮಾತ್ರ ಅಥವಾ ತಂಬಾಕಿಂದ ಮಾತ್ರ ಬರಲ್ಲ ಕ್ಯಾನ್ಸರ್ ಅನ್ನೋದು. ಪ್ರತಿನಿತ್ಯ ನಾವು ಬಳಸೋ ಆಹಾರ ಪದಾರ್ಥದಲ್ಲೂ ಕೆಮಿಕಲ್ ಮಿಕ್ಸ್ ಆಗ್ತಾ ಇದೆ, ಕ್ಯಾನ್ಸರ್ ಬರ್ತಾ ಇದೆ. ಅದನ್ನೆಲ್ಲ ಬ್ಯಾನ್ ಮಾಡ್ತೀರಾ? ಹಂಗಾದ್ರೆ ಬರೀ ಇದನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದೀರಿ ಅಂತ ಕೇಳೋದಾ ನೀವು? ಮೇಡಮ್, ಈಗ ತರಕಾರಿಗೆ ಎಷ್ಟೊಂದು ಮೆಡಿಸಿನ್ಗಳು ಹೊಡಿತಾ ಇದೀವಿ. ಈಗ ಎಲ್ಲಾ ಕೂಡ ಪ್ರತಿಯೊಂದು ಹಸುವಿನ ಹಾಲಿನಿಂದ ಕೂಡ ಬರ್ತಾ ಇದೆ. ಹಸುವಿನ ಹಾಲು ಮೇವಿನಿಂದ ವಿಷ ಬಂದು ಆ ಹಾಲಿನಿಂದ ಕೂಡ ಇವತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತಾ ಇದೆ. ಹಾಗಾದ್ರೆ ಅಷ್ಟು ಬ್ಯಾನ್ ಮಾಡ್ಬಿಡ್ಲಿ. ಈಗ ಎಣ್ಣೆ ನಿಷೇಧ ಮಾಡಿದ್ರೆ ಸರ್ಕಾರ ನಡೆಯೋದಿಲ್ಲ ಅಂತೇಳಿ ಅವ್ರಿಗೆ ಗೊತ್ತಾಗಿದೆ. ಅಡಿಕೆ ನಿಷೇಧ ಮಾಡ್ಬಿಟ್ರೆ ಇಷ್ಟಕ್ಕಂದ್ ರೈತರು ಹಾಗಾಗಿ ಪ್ರತಿಯೊಂದು ಇವ್ರಿಗೆ ನಾವು ಸ್ವಾಗತ ಮಾಡ್ಬೇಕು ಅಂದ್ರೆ ಇದು ಅಷ್ಟು ಕೂಡ ಬ್ಯಾನ್ ಮಾಡ್ಲಿ, ನಾವು ಕೂಡ ಇದಕ್ಕೆ ಸ್ವಾಗತ ಬೆಂಬಲಿಸ್ತೀವಿ. ಇಲ್ಲ ಅಂದ್ರೆ ನಾವ್ ಇದ್ರ ತೀವ್ರವಾದ ಹೋರಾಟ, ಏನ್ ಡೆಲ್ಲಿಯಲ್ಲಿ ಹೋರಾಟ ಆಯ್ತಲ್ಲ ಆ ರೀತಿ ಹೋರಾಟ ಮಾಡ್ಬೇಕಾಗುತ್ತೆ. ಬರ್ತೀನಿ ನಾನು ನಿಮ್ಮ ಹತ್ರ. ಮಹಾಂತೇಶ್ ಶೆಟ್ಟಿ ಅವರೇ, ಈ ಬ್ಯಾನ್ ವಿಚಾರದಲ್ಲಿ ಯಾಕೆ ಗೊಂದಲ? ಒಬ್ರು ನಾವು ಆದೇಶ ಹೊರಡಿಸಿದೀವಿ ಅಂತಾರೆ ಮಿನಿಸ್ಟ್ರು ಖಾದರ್ ಅವರು, ಸಿಎಂ ನಾನು ಆದೇಶ ವಾಪಸ್ ತಗೊಳ್ತೀವಿ ಅಂತಾರೆ. ಯಾಕೆ ಇಷ್ಟೊಂದು ಗೊಂದಲ? ನೋಡಿ ಮೇಡಮ್, ವಿಶೇಷವಾಗಿ ಈ ದೇಶದ ಅನ್ನದಾತ ರೈತನ ಆದಾಯದ ಜೊತೆಗೆ ರೈತರ ವಿಚಾರದಲ್ಲಿ ಹಲವಾರು ಯೋಜನೆಗಳನ್ನು ತೆಗೆದುಕೊಳ್ಳೋ ಹಲವಾರು ಸರ್ಕಾರಗಳು ಹಲವಾರು ಯೋಜನೆಗಳನ್ನು ತೆಗೆದುಕೊಳ್ತಾ ಇದ್ದಾರೆ.
ಆದರೆ ನಮ್ಮ ಮುಖ್ಯಮಂತ್ರಿಗಳು ಏನಂದ್ರೆ ಯುವ ಪೀಳಿಗೆ ಹಾಳಾಗಬಾರ್ದು, ಯಾಕಂದ್ರೆ ವಿಶೇಷವಾಗಿ ಬೆಳೆಯುವಂತ ಜಿಲ್ಲೆಗಳಾದ್ರೆ ಶಿವಮೊಗ್ಗ ಕಡೆ ಎಲ್ಲ ಬೆಳೀತಾರೆ, ಆದ್ರೆ ಅದನ್ನ ಹೆಚ್ಚು ಉಪಯೋಗಿಸ್ತಾ ಇರೋದು ನಮ್ಮ ಜಿಲ್ಲೆಗಳಲ್ಲಿ ಬಿಜಾಪುರ, ಬಾಗಲಕೋಟೆ, ಗೋವಾ ಈ ಬಾರ್ಡರ್ ಜಿಲ್ಲೆಗಳಲ್ಲಿ ಈ ಅಡಿಕೆ, ತಂಬಾಕು, ಸುಣ್ಣದ ಕಾಮನ್ ಆಗಿದೆ. ಆ ಯುವಕರಿಗೆ ಏನಾದರೂ ಒಂದು ಚಿಂತನೆ ಮಾಡ್ಬೇಕಂತೇಳಿ ಅದನ್ನೇ ನಮ್ಮಂಥವರೆಲ್ಲ ಕೂಡ್ಕೊಂಡು ಮನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ವಿ. ಹಾಗಾಗಿ ಈಗ ನಮ್ಮ ಆರೋಗ್ಯ ಸಚಿವರು ಹೇಳಿದಾಗೆ ನಿಕೋಟಿನ್ ಯುಕ್ತವಾದಂತಹ ತಂಬಾಕನ್ನ ನಿಷೇಧಿಸಬೇಕು. ಆಮೇಲೆ ವಿಶೇಷ ಬೇರೆ ಬೇರೆ ತಂಬಾಕುಗಳನ್ನ ಅದರಲ್ಲಿ ಮಿಕ್ಸ್ ಮಾಡುವಂತ ವ್ಯವಸ್ಥೆಗೆ ಅದನ್ನು ನಿಲ್ಲಿಸಬೇಕು, ಯುವ ಪೀಳಿಗೆಗೆ ಒಂದು ಯೋಜನೆಯನ್ನು ಕೊಡಬೇಕು ಅನ್ನೋ ಉದ್ದೇಶ ಸರ್ಕಾರದಿರುತ್ತೆ. ಆದ್ರೆ ಯಾವತ್ತೂ ಸರ್ಕಾರ ರೈತರ ವಿರೋಧಿ ಇರೋದಿಲ್ಲ, ರೈತರ ಪರವಾದಂತ ಸರ್ಕಾರ ಇತ್ತೆ. ಈಗ ಬಾಗಲಕೋಟೆ ಜಿಲ್ಲೆಯಿಂದ ನಾನು ಬಂದಿದ್ದೀನಿ ಅಂದ್ರೆ ಒಬ್ಬ ವಕ್ತಾರನಾಗಿರ್ಬೋದು, ಆದ್ರೆ ರೈತರ ವಿಚಾರಗಳನ್ನು ನೋಡ್ಬೇಕಾಗುತ್ತೆ. ಈ ದೇಶಕ್ಕೆ ಅನ್ನದಾತ. ಹೀಗಾಗಿ ಇಡೀ ಪ್ರಪಂಚದಲ್ಲಿನೇ ದೇಶವಾರು ನಾವು ನೋಡ್ಕೊಂಡು ಹೋದ್ರೆ ಅಡಿಕೆ ಬೆಳೆಗಾರರು ರಾಜ್ಯದಲ್ಲಿ ಅತ್ಯಂತ ಉನ್ನತ ಶ್ರೇಣಿಯಲ್ಲಿದ್ದಾರೆ. ಅವರಿಗೆ ತೊಂದರೆ ಮಾಡೋದ್ರಿಂದ ಸರ್ಕಾರದ ತೀರ್ಮಾನ ಅಲ್ಲ, ಅವರಿಗೆ ಅನ್ಯಾಯ ಮಾಡಬೇಕು ಅನ್ನೋದು ಸರ್ಕಾರ ತೀರ್ಮಾನ ಅಲ್ಲ. ಯುವ ಪೀಳಿಗೆಗೆ ಎಷ್ಟು ಸಾಧ್ಯತೆ ಅಷ್ಟನ್ನ ನಿಷೇಧ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಬ್ಯಾನ್ ಮಾಡೋ ಅನ್ನೋ ವ್ಯವಸ್ಥೆಯನ್ನ ತೆಗಿತಾ ಇದ್ದಾರೆ. ನಿಕೋಟಿನ್ ಯುಕ್ತವಾದಂತಹ ಏನು ತಂಬಾಕುಗಳಿದಾವಲ್ಲ ಅವನ್ನ ಬ್ಯಾನ್ ಮಾಡಬೇಕು. ಯುವ ಪೀಳಿಗೆ ಹಾಳಾಗ್ತಾ ಇದೆ ಅದರಿಂದ. ಇನ್ನು ತಾವು ಹೇಳ್ತಾ ಇದ್ರಿ ತಂಬಾಕುನ್ನ, ಸಿಗರೇಟ್ ಅನ್ನ ಬ್ಯಾನ್ ಮಾಡಿ ಅಂತ. ಹೌದು, ಸಿಗರೇಟ್ ಅನ್ನ ಯುವ ಪೀಳಿಗೆಗೆ ಮಾಡಬೇಕಾಗಿದ್ದು ಮುಖ್ಯ ಇದೆ. ಮತ್ತು ಆಹಾರ ಪದಾರ್ಥಗಳಲ್ಲಿಯೂ ಸಹ ನಮ್ಮ ಅಡಿಕೆ ಬೆಳೆಗಾರರು ರಾಜು ಅಣ್ಣವ್ರು ಭಾಳ ಚೆನ್ನಾಗಿ ಹೇಳಿದರು, ಇಡೀ ಎಲ್ಲ ಬೆಳೆಗಳಲ್ಲಿ ವಿಷಮುಕ್ತವಾದ ಸೇರ್ತಾ ಇದೆ. ಪ್ರತಿಯೊಂದಕ್ಕೂ ನಾವು ಕೆಮಿಕಲನ್ನು ಹೊಡಿತಾ ಇದ್ದೀವಿ. ಒಂದು ಕೊತ್ತಂಬರಿ ಸೊಪ್ಪಿಗೂ ಸಹ ಕೆಮಿಕಲನ್ನು ಹೊಡಿತಾ ಇದೆ. ಬೆಂಗಳೂರಲ್ಲಿ ನಾವು ನೋಡ್ತಾ ಇದೆ, ಕೊತ್ತಂಬರಿ ಬಾಡೋಗಿದ್ರೆ ಅದನ್ನು ನೀರಲ್ಲಿ ಎದ್ದಿದ್ರೆ ಅದು ಫ್ರೆಶ್ ಆಗುತ್ತೆ ಅಂತ ವ್ಯವಸ್ಥೆ ಆಗಿದೆ. ಎಲ್ಲನೂ ಬ್ಯಾನ್ ಆಗಬೇಕು. ಅಂದ್ರೆ ಆರೋಗ್ಯ ಮುಕ್ತವಾದ ರಾಜ್ಯಕ್ಕೆ, ರೈತರ ಬೆಳೆಗಾರರಿಗೆ, ಯುವಕರಿಗೆ, ಈ ದೇಶಕ್ಕೆ ಬ್ಯಾನ್ ವಿಷಯದಲ್ಲಿ ಯಾಕೆ ಕನ್ಫ್ಯೂಷನ್ ಇದೆ ಕಾಂಗ್ರೆಸ್ ನಲ್ಲಿ ಹೇಳ್ರಿ. ಆರೋಗ್ಯ ಸಚಿವರು ಮಾಡ್ತೀವಿ ಅಂತೀರಿ, ಅವ್ರು ವಾಪಸ್ ತಗೊಳ್ತೀವಿ ಅಂತಾರೆ. ರೈತರು ಕೇಳಿಸ್ಕೊಂಡವ್ರು ಮತ್ತೆ ಅದನ್ನ ಅಭ್ಯಾಸ ಮಾಡ್ಕೊಂಡಿರೋ ಜನ ಏನಾಗ್ಬೇಕು ಹೇಳಿ? ಒಂದು ಡಿಸಿಷನ್ ಯಾಕೆ ಸ್ಟಿಕ್ ಆನ್ ಆಗಲ್ಲ ನೀವು? ಆಗತ್ತೆ. ಈಗ ಸೆಷನ್ ನಡೀತಾ ಇದೆ, ಇನ್ನು 2-3 ದಿವಸದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ ಅಡಿಕೆ ಬೆಳೆಗಾರರಿಗೂ ಅನ್ಯಾಯ ಆಗ್ಬಾರ್ದು. ಆದ್ರೆ ಯುವಕರ ಹಿತದೃಷ್ಟಿಯಿಂದ ಉತ್ತರ ಕರ್ನಾಟಕದ ಯುವಕರಾಗಿರ್ಬಹುದು, ಈ ಕಡೆ ಯುವಕರಾಗಿರ್ಬಹುದು, ಅದನ್ನ ನಿಷೇಧ, ಅವರ ಆರೋಗ್ಯದ ಪರಿಸ್ಥಿತಿಯ ಮೇಲೆ ದೊಡ್ಡ ಪರಿಣಾಮ ಬೀರ್ತಾ ಇದೆ. ಅದನ್ನ ನಿಷೇಧಿಸಬೇಕನ್ನೋದು ಒಂದೇ ಉದ್ದೇಶ ಹೊರತು ಯಾವುದೇ ರಾಜ್ಯದ ರೈತರಿಗೆ ಅನ್ಯಾಯ ಆಗ್ಬಾರ್ದು ನಮ್ಮ ಸರ್ಕಾರದ ಉದ್ದೇಶ. ನಮ್ಮ ಸರ್ಕಾರ ರೈತರಿಗೋಸ್ಕರ ಇರೋದು, ರೈತರ ಏಳಿಗೆಗೆ ಕೆಲಸ ಮಾಡುವಂತ ವ್ಯವಸ್ಥೆನ ನಾವು ಮಾಡ್ತಾ. ಓಕೆ ಮಹಾಂತೇಶ್ ಅವರೇ, ಬರ್ತೀನಿ. ಈಗ ತಾನೇ ಬಿಜೆಪಿ ವಕ್ತಾರ ಉತ್ಕರ್ಷ್ ಕೂಡ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಉತ್ಕರ್ಷ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕನ್ಫ್ಯೂಷನ್, ಗೊಂದಲಗಳು ಕಾಂಗ್ರೆಸ್ನಲ್ಲಿ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಅಲ್ಲ, ನಗೆಪಾಟಿನ ವಿಚಾರ. ಯಾಕಂದ್ರೆ ಕೋಆರ್ಡಿನೇಷನ್ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿಗಳು ಹೇಳ್ತಾರೆ, ನನ್ನ ಗಮನಕ್ಕೆ ಬರ್ದೇನೆ ಅಧಿಕಾರಿಗಳು ತಂಬಾಕು ನಿಷೇಧ ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಹಾಸ್ಯಾಸ್ಪದ. ಯಾಕಂದ್ರೆ ಯಾರು ಈ ರಾಜ್ಯವನ್ನ ನಡೆಸ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಾಗ ಅವ್ರಿಗೆ ಎಷ್ಟರ ಮಟ್ಟಿಗೆ ಆಡಳಿತದ ಮೇಲೆ ಹೋಲ್ಡ್ ಇದೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ವಿಶೇಷವಾಗಿ ಈಗ ನಮ್ಮೆಲ್ಲರಿಗಿಂತ ನೀವು ಮಲೆನಾಡು ಭಾಗದವರು ಅಡಿಕೆಗೆ ಏನು ಮಹತ್ವ ಇದೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಚಿಕ್ಕಮಗಳೂರು, ನಮ್ಮ ತುಮಕೂರಿನ ಅನೇಕ ಭಾಗಗಳಲ್ಲಿ, ಶಿವಮೊಗ್ಗ, ವಿಶೇಷವಾಗಿ ದಾವಣಗೆರೆ. ಸೊ ಹಾಗಾಗಿ ಒಂದು ಸ್ಪಷ್ಟ ಏನು ಅಂತಂದ್ರೆ, ಗುಟ್ಕಾ ಬ್ಯಾನ್ ಮಾಡೋದಕ್ಕೆ ನಮ್ಮ ವಿರೋಧ ಇಲ್ಲ. ಆದ್ರೆ ರೈತರಿಗೆ ನೀವು ಯಾವ ಮೆಜರ್ಸ್ ಅನ್ನು ತಗೊಂತಾ ಇದ್ದೀರಿ? ಈಗ ರೈತರು ಬೆಳೀತಕ್ಕಂಥ ಅಡಿಕೆ ಬೆಲೆ ಏನಿದೆ, ಬೆಲೆ ಕರೆಕ್ಟಾಗಿ ಸಿಗ್ತಿದೆಯಾ, ಅಥವಾ ಅವ್ರ ಮಾರುಕಟ್ಟೆ ಬೆಲೆ ಕಮ್ಮಿ ಆಗ್ದಂಗೆ, ಅವ್ರಿಗೆ ಸಿಗಬೇಕಾದಂಥ ಸವಲತ್ತುಗಳು ಕಮ್ಮಿ ಆಗ್ದಂಗೆ ನೀವು ಗುಟ್ಕಾವನ್ನ ಬ್ಯಾನ್ ಮಾಡಿದ್ರೆ ನಮ್ಮ ಯಾವ ವಿರೋಧ ಇಲ್ಲ. ಆದ್ರೆ ನೀವು ರೈತರ ವಿಚಾರಗಳನ್ನ ಪಕ್ಕಕ್ಕಿಟ್ಟು ನೀವು ಗುಟ್ಕಾವನ್ನ ಸುಮ್ಮನೆ ಏನೋ ಘೋಷಣೆ ಮಾಡಬೇಕು ಅಂತ ಮಾಡ್ಬಿಟ್ರೆ ಆ ರೀತಿ ಆಗೋದಿಲ್ಲ. ಖಂಡಿತವಾಗ್ಲೂ ರೈತರು, ಈಗಾಗಲೇ ನಮ್ಮ ರೈತ ನಾಯಕರು ಹೇಳಿದಂಗೆ, ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡಬೇಕಾಗುತ್ತೆ. ಸೊ ರೈತರ ಹಿತಾಸಕ್ತಿಯನ್ನ ಕಾಪಾಡಿಕೊಂಡು ಯಾವ ಮೆಜರ್ಸ್ ಅನ್ನು ತಗೊಂಡಿದ್ದೀರಿ, ಆ ನಂತರ ಗುಟ್ಕಾ ಬ್ಯಾನ್ ಮಾಡಿ, ತಪ್ಪೇನಿಲ್ಲ. ಆಮೇಲೆ ಮಹಾಂತೇಶ್ ಶೆಟ್ಟಿ ಅವ್ರು ಹೇಳಿದ್ರು, ಈಗ ನೀವು ಗುಟ್ಕಾ ನೀವು ಅಡಿಕೆ ಎಲ್ಲಿ ಬೆಳಿತೀರಿ, ಉಪಯೋಗಿಸೋದು ನಾವು ಅಂತ. ಖಂಡಿತವಾಗ್ಲೂ ಸ್ವಲ್ಪ ಅವೇರ್ನೆಸ್ ಅವ್ರು ಮಾಡ್ಲಿ, ಉತ್ತರ ಕರ್ನಾಟಕದಲ್ಲಿ ಮಾಡಿ ಅಟ್ಟಿ ಅವರೇ ದಯವಿಟ್ಟು. ನಮಗೂ ವಿಶೇಷವಾಗಿ ಆಸಕ್ತಿ ಇದೆ ಉತ್ತರ ಕರ್ನಾಟಕದ ಬಗ್ಗೆ. ಹಾಗಾಗಿ ಇಂಥ ವಿಚಾರಗಳನ್ನು ತಗೋಬೇಕು. ಉತ್ತರ ಕರ್ನಾಟಕದಲ್ಲಿ ಅನೇಕ ಜನ ಹೇಳ್ತಾರೆ, ನಾವು ಪ್ರತ್ಯೇಕ ಉತ್ತರ ಕರ್ನಾಟಕ ಕೊಡಿ, ಇಂಥದಲ್ಲ ಇಂಥ ತಗೋಬೇಕು. ಒಳ್ಳೆ ಪಾಯಿಂಟ್ ಹೇಳಿದ್ರು ಅವರು. ಈ ಗುಟ್ಕಾ ಬ್ಯಾನ್ ಮಾಡುವಂಥದ್ದು ಇಂಥದ್ರ ಬಗ್ಗೆ ಮೆಜರ್ಸ್ ತಗೊಂಡು ಉತ್ತರ ಕರ್ನಾಟಕ ಮಾಡ್ಬೇಕಾ ಬೇಡವಾ? ಬ್ಯಾನ್ ಮಾಡ್ಲಿ, ತಪ್ಪೇನಿಲ್ಲ. ಆದ್ರೆ ರೈತರ ಹಿತಾಸಕ್ತಿ, ಈಗ ನೋಡಿ, ಗುಟ್ಕಾ ಅನ್ನೋದನ್ನ ತಯಾರು ಮಾಡೋದೇ ಅಡಿಕೆಯಿಂದ. ಇಟ್ ಈಸ್ ಅ ಬೈ ಪ್ರಾಡಕ್ಟ್ ಆಫ್ ಅಡಿಕೆ. ಹಂಗಂತ ರೈತರು ತಪ್ಪು ಮಾಡ್ತೀರಂತಲ್ಲ, ಅಡಿಕೆನ ಬೇರೆ ಬೇರೆ ವಿಚಾರಗಳು ಕೂಡ ಉಪಯೋಗಿಸ್ಕೊಳ್ತಾರೆ. ಸೊ ರೈತರಿಗೆ ಯಾವುದೇ ಅವ್ರ ಬೆಲೆ ಕಮ್ಮಿ ಆಗ್ದಂಗೆ, ಮಾರುಕಟ್ಟೆ ಮೇಲೆ ಯಾವುದೇ ರೀತಿಯ ಸಮಸ್ಯೆಗಳಾಗ್ದಂಗೆ ಗುಟ್ಕಾ ಬ್ಯಾನ್ ಮಾಡೋದಕ್ಕೆ ಏನ್ ಮೆಜರ್ಸ್ ತಗೋಬೇಕೋ ತಗೊಂಡ್ಲಿ. ಓಕೆ, ಬರ್ತೀನಿ. ಡಾಕ್ಟರ್, ಈಗ ಈ ತಂಬಾಕ್ನಲ್ಲಿರುವಂತಹ ನಿಕೋಟಿನ್, ಈ ಅಡಿಕೆಯಲ್ಲಿರುವಂತಹ ಅರೆಕಲೋನಿನ್ ಅಂತ ಬಹುಶಃ ನಾನು ಕೇಳ್ಪಟ್ಟಿರೋದು, ತಪ್ಪಿದ್ರೆ ದಯವಿಟ್ಟು ಸರಿ ಮಾಡಿ. ಇದೆರಡು ಆ ಕಾಂಬಿನೇಷನ್ ನಿಂದ ಕ್ಯಾನ್ಸರ್ ಬರೋದಾ ಅಥವಾ ಹೇಗೆ? ಬರೀ ಅಡಿಕೆ ಜಗಿಯೋದ್ರಿಂದ ಕ್ಯಾನ್ಸರ್ ಬರುತ್ತಾ? ಸೊ ಇದಕ್ಕೆ ಬೇಸಿಕ್ ಸ್ವಲ್ಪ ತಿಳ್ಕೋಬೇಕು ಮೇಡಮ್. ಸೊ ಫಸ್ಟ್ ಥಿಂಗ್ ಇಸ್,
ನಿಕೋಟಿನ್ ಇಂದ ಅಡಿಕ್ಷನ್ ಆಗುತ್ತೆ, ಬಟ್ ಅದರಿಂದ ಕ್ಯಾನ್ಸರ್ ಅಷ್ಟಾಗಲ್ಲ. ನಿಕೋಟಿನ್ ಇಂದ ಅಡಿಕ್ಷನ್ ಬರುತ್ತೆ, ಕ್ಯಾನ್ಸರ್ ಬರಲ್ಲ. ಸೊ ಕ್ಯಾನ್ಸರ್ ಬರೋದು ದೇರ್ ಇಸ್ ಅ ಟರ್ಮ್ ಕಾಲ್ TSNA, ಅಂದ್ರೆ ಟೊಬ್ಯಾಕೋ ಸ್ಪೆಸಿಫಿಕ್ ನೈಟ್ರೋಸಮೀನ್. ಈಗ ಎಲ್ಲರೂ ಬೆಳಿತಾರೆ, ಇಲ್ಲಲ್ಲ ಅಮೆರಿಕಾದಲ್ಲಿ ಬೆಳಿತಾರೆ, ಈವನ್ ಯುರೋಪಲ್ಲೂ ಎಲ್ಲರೂ ಇದು ಟೊಬ್ಯಾಕೋನ ಬೆಳಿತಾರೆ. ಬಟ್ ಅದನ್ನ ಹೇಗೆ ಪ್ರಾಸೆಸ್ ಮಾಡ್ತೀರಾ ಅಂತ ಅದರಲ್ಲಿ ತುಂಬ ಕಂಟ್ರೋಲಲ್ಲಿದೆ. ಬಟ್ ನಮ್ಮ ದೇಶದಲ್ಲಿ ಈ ರೆಗ್ಯುಲೇಷನ್ಸ್ ತುಂಬ ಪೂರ್ ಇದೆ. ಓಕೆ, ಸೊ ನೀವು ಅದೇ ಟೊಬ್ಯಾಕೋನ ಚೆನ್ನಾಗಿ ಅದನ್ನು ಪ್ರಾಸೆಸ್ ಮಾಡಿದ್ರೆ, ಸ್ವಲ್ಪ ಬೆಟರ್ ಕ್ವಾಲಿಟಿ ಟೈಪಲ್ಲಿ ಪ್ರಾಸೆಸ್ ಮಾಡಿದ್ರೆ ಅದರಲ್ಲಿ ಈ TSNA ಲೆವೆಲ್ಸ್ ತುಂಬ ಕಡಿಮೆ ಇರುತ್ತೆ. ಅದರಿಂದ ಕ್ಯಾನ್ಸರ್ ಆಗೋ ಚಾನ್ಸ್ ತುಂಬ ಕಡಿಮೆ ಆಗುತ್ತೆ. ಸರಿ. ಸೊ ವಾಟ್ ವಿ ನೀಡ್ ಈಸ್ ಬೇಸಿಕ್ಲಿ ರೆಗ್ಯುಲೇಷನ್. ಸರ್ ಹೇಳಿದ್ರು, ಇಬ್ರು ಸೈಡಲ್ಲಿ ಹೇಳಿದ್ರು, ವಿ ವಾಂಟ್ ದ ಯಂಗ್ಸ್ಟರ್ಸ್ಗೆ ಅವ್ರಿಗೆ ಅಡಿಕ್ಷನ್ ಆಗಬಾರ್ದು ಅಂತ. ಬಟ್ ಈ ಸಡನ್ ಮಾಡೋದ್ರಿಂದ ಆಸ್ ಪರ್ ನಮ್ಮ ಹಿಸ್ಟ್ರಿ ಹೋದರೆ ಯಾವಾಗಲೂ ಅದನ್ನು ಸಮಾಧಾನ ಸಿಕ್ಕಿಲ್ಲ. ಯಾಕೆ ಗೊತ್ತಾ, ಒನ್ಸ್ ನೀವೇನಾದರೂ ಬ್ಯಾನ್ ಮಾಡಿದ ತಕ್ಷಣ ಜನರು ಅದನ್ನು ಇಲ್ಲಿಗಲ್ ಆಗಿ ಪ್ರೊಕ್ಯೂರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ನಾವೇನು ಮಾಡಬೇಕಂದ್ರೆ ಇದನ್ನು ನಾವು 10-year ಪ್ಲ್ಯಾನ್ ಥರ ನೋಡ್ಕೋಬೇಕು. ಆ್ಯಸ್ ಅ ಡಾಕ್ಟರ್ ನನ್ನ ಪ್ರಾಕ್ಟೀಸಲ್ಲಿ BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ನಾವು ತುಂಬ ಜನರು ಬಡವ್ರನ್ನ ನೋಡ್ತೀವಿ ಮೌತ್ ಕ್ಯಾನ್ಸರಿಂದ. ಈ ಮೌತ್ ಕ್ಯಾನ್ಸರ್ ಯಾಕಾಗೋದು ಗೊತ್ತಾ, ಬರೀ ಗುಟ್ಕಾಯಿಂದ ಮಾತ್ರ ಅಲ್ಲ, ಗುಟ್ಕಾಯಿಂದ ಅದರಿಂದ ಪ್ರಾಬ್ಲಮ್ ಆಗತ್ತೆ, ಬಟ್ ಅದರಲ್ಲಿ ಮಿಕ್ಸ್ ಮಾಡ್ತಾರೆ, ಸುಣ್ಣನ ಮಿಕ್ಸ್ ಮಾಡ್ತಾರೆ, ಗ್ಲಾಸ್ ಪೌಡರ್ನ ಮಿಕ್ಸ್ ಮಾಡ್ತಾರೆ, ವುಡ್ ಆ್ಯಶ್ನ ಮಿಕ್ಸ್ ಮಾಡ್ತಾರೆ. ಯಾಕೆ ಮಿಕ್ಸ್ ಮಾಡ್ತಾರೆ ಹೇಳಿ? ನೀವು ಅದನ್ನು ಟೊಬ್ಯಾಕೋ ಹಾಕುವಾಗ ಫಸ್ಟ್ ನಿಮ್ಮ ಒಳಗಡೆ ಇರೋ ಚರ್ಮನ ಕಿತ್ತಬೇಕು, ಆವಾಗ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ. ಇದೆಲ್ಲ ಹಾನಿವಾದಂತಹ ಇದು ಪ್ರಾಕ್ಟೀಸ್ನ ನಾವು ಅದನ್ನು ಫಸ್ಟ್ ನಿಷೇಧಿಸಬೇಕು. ಇದನ್ನು ನಾವು ಪ್ರೊಹಿಬೈಟ್ ಮಾಡಿದ್ರೆ ಈ ಅಡಿಕ್ಷನ್ ರೇಟ್ಸು ಕಡಿಮೆ ಆಗುತ್ತೆ, ಈ ಕ್ಯಾನ್ಸರ್ ರೇಟ್ಸು ಕಡಿಮೆ ಆಗುತ್ತೆ. ನಾವು ನಮ್ಮ ಬಾಡಿಯಲ್ಲಿ ಎಷ್ಟು ಟೊಬ್ಯಾಕೋ ಸ್ಪೆಸಿಫಿಕ್ ಇದನ್ನ ನೈಟ್ರೋಸಮೀನ್ನ ಕಡಿಮೆ ಎಕ್ಸ್ಪೋಸ್ ಮಾಡ್ತೀವಿ ಅಷ್ಟೇ ಕ್ಯಾನ್ಸರ್ ಆಗೋ ಚಾನ್ಸು ಕಡಿಮೆ ಆಗುತ್ತೆ. ಬಟ್ ಇದನ್ನ ನಾನು ಪರ್ಮನೆಂಟ್ ಸಮಾಧಾನ ಅಂತ ಹೇಳ್ತಾ ಇಲ್ಲ. ನಾವು ಲಾಂಗ್ ಟರ್ಮ್ ನಮ್ಮ ದೇಶದಲ್ಲಿ 140-150 ಕೋಟಿ ಜನರ ದೇಶದಲ್ಲಿ ಡೆಫಿನೆಟ್ಲಿ ನಾವು ಹ್ಯಾಬಿಟ್ನ ಕಡಿಮೆ ಮಾಡಲೇಬೇಕು. ಬಟ್ ಈ ಹ್ಯಾಬಿಟ್ ಕಡಿಮೆ ಮಾಡೋದು ಇಮಿಡಿಯೇಟ್ ಬ್ಯಾನಿಂದ ಆಗಲ್ಲ. ಯಾಕಂದರೆ ನೀವು ನೋಡಿದಿರಾ ತುಂಬ ಅಗ್ರಿಕಲ್ಚರಿಸ್ಟು ತುಂಬ ಫಾರ್ಮರ್ಸ್ ಅದರಿಂದ ಎಫೆಕ್ಟ್ ಆಗ್ತಾರೆ. ಆ್ಯಂಡ್ ನಾವು ಬ್ಯಾನ್ ಮಾಡೋದ್ರಿಂದ ಯಾರಾದರೂ ಸ್ಟಾಪ್ ಮಾಡ್ತಾರಾ? ಇದು ಟೊಬ್ಯಾಕೋ ಅಂದರೆ ಒಂದು ನ್ಯಾಚುರಲ್ ಪ್ರಾಡಕ್ಟು, ದೇವ್ರು ಕೊಟ್ಟಿರೋದು ಒಂದು ನ್ಯಾಚುರಲ್ ಪ್ರಾಡಕ್ಟು. ಅದನ್ನು ನಾವು ಸ್ವಲ್ಪ ಕಂಟ್ರೋಲ್ಡ್ ಎನ್ವೈರ್ಮೆಂಟಲ್ಲಿ ಬೆಳೆಸಿದ್ರೆ ಫಾರ್ಮರ್ ಸಹ ಅವರ ಡೈಲಿ ಲೈಫ್ನ ಬೆಳಿಬೋದು, ಬಟ್ ನಾವು ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಚಾನ್ಸಸ್ನ ಕಡಿಮೆ ಮಾಡ್ಬೋದು ಅಂತ ನಂದು ಒಂದು ಯೋಚನೆ. ಓಕೆ, ಉತ್ಕರ್ಷ್ ಅವರೇ, ರಾಜ್ಯ ಸರ್ಕಾರ ಸರಿ ಬ್ಯಾನ್ ಮಾಡ್ತು ಅಂತ ಅನ್ಕೊಳ್ಳೋಣ, ರೈತರು ದಂಗೆ ಎದ್ದು ಬಿಡ್ತಾರೆ. ಒಂದು 30-35% ಈ ತಂಬಾಕಿಗೆ ಅಥವಾ ಗುಟ್ಕಕ್ಕೆ ಹೋಗುತ್ತೆ ರಾಜ್ಯದ ಅಡಿಕೆ ಅಂತ ನಾವು ಕೇಳ್ಪಡ್ತಾ ಇದೀವಿ. ಅವರೇ ಹೇಳ್ತಾ ಇದ್ರು ನಾವು ದಂಗೆ ಎದ್ದು ಬಿಡ್ತೀವಿ ಅಥವಾ ಪ್ರೊಟೆಸ್ಟ್ ಮಾಡ್ತೀವಿ, ಡೆಲ್ಲಿ ತರ ಆಗ್ಬಿಡುತ್ತೆ ಅಂತ. ಅಲ್ಲ ಅದನ್ನೇ ನಾನು ಹೇಳಿದ್ದೀಗ. ಈಗ ಆಮೇಲೆ ಇಲ್ಲಿ ಬ್ಯಾನ್ ಮಾಡಿದ್ರು ಅಂತಾನೆ ಅಂದ್ಕೊಳ್ಳೋಣ, ಬೇರೆ ದಾರಿಯನ್ನ ಹುಡುಕಂತಾರೆ. ಬಿಹಾರದಲ್ಲಿ ಎಣ್ಣೆ ಬ್ಯಾನ್ ಆಯ್ತು ಅಂದ ತಕ್ಷಣ ಏನ್ ಮಾಡ್ಕೊಂಡ್ರು? ಅಲ್ಲ, ಖಂಡಿತವಾಗ್ಲೂ ತಮಿಳ್ನಾಡು ಏನ್ ದೂರ ಅಲ್ಲ ನಮಗೆ. ಯಾಕಂದ್ರೆ ಒಂದು ನಾನೊಬ್ಬ ಅಗ್ರಿಕಲ್ಚರ್ ಗ್ರಾಜುಯೇಟ್ ಆಗಿ ಹೇಳ್ಬೇಕು ಅಂತಂದ್ರೆ ಅಡಿಕೆ ಅನ್ನುವಂಥದ್ದು ಬಹಳ ಎಕನಾಮಿಕಲ್ ಕ್ರಾಪ್ ಇದು. ಬೇರೆ ರೀತಿ ಭತ್ತ ಬೆಳಿತೀವಿ, ಅಕ್ಕಿ ಬೆಳಿತೀವಿ, ಇದೆಲ್ಲವೂ ಸರಿ, ಇಟ್ ಈಸ್ ಅ ವೆರಿ ಎಕನಾಮಿಕಲ್ ಕ್ರಾಪ್. ನೀವೀಗ ದಾವಣಗೆರೆ ವಿಶೇಷವಾಗಿ ತುಮಕೂರು ನಡೆಯೋದೇ ಅದರಿಂದ ಇಡೀ ಜಿಲ್ಲೆನ ಸಾಕುತ್ತೆ ಯಾರು ಬರ್ತಕ್ಕಂಥ ರೆವಿನ್ಯೂ. ಸೊ ನಾವು ಹೇಳ್ತಿರೋಂಥದ್ದು ಏನು ಅಂತಂದ್ರೆ ಯಾವುದೇ ಒಂದನ್ನು ಬ್ಯಾನ್ ಮಾಡ್ಬೇಕಾದ್ರೆ ಆಲ್ಟರ್ನೇಟಿವ್ ಮೆಜರ್ಸ್ ಏನೋ ಸರ್ಕಾರದ ರಾಜ್ಯ ಸರ್ಕಾರ ತಗೋಬೇಕು, ಕೇಂದ್ರ ಸರ್ಕಾರವು ತಲೆ ಕೆಡಿಸ್ಕೋಬೇಕು. ನೋಡಿ, ಒಂದ್ ನಿಮಿಷ, ಕೇಂದ್ರ ಸರ್ಕಾರ ತಲೆ ಕೆಡಿಸ್ಕೊಳೋದಕ್ಕಿಂತ ಬ್ಯಾನ್ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ. ಆಲ್ಟರ್ನೇಟಿವ್ ಮೆಜರ್ಸ್ ಅನ್ನ ರಾಜ್ಯ ಸರ್ಕಾರ ಏನ್ ಮಾಡಿದೆ, ಈಗ UT ಕಾದರೆ ಬಂದು ಬ್ಯಾನ್ ಮಾಡ್ಬಿಟ್ರು, 1 ವರ್ಷ ಆಯ್ತು, ಎಲ್ಲ ವೆಲ್ಕಮ್ ಮಾಡ್ಬಿಟ್ರು, ಒಳ್ಳೆ ಅಲ್ಲ ಒಂದ್ ನಿಮಿಷ, ಸಹಕಾರ ಖಂಡಿತವಾಗ್ಲೂ ಇರುತ್ತೆ, ಒಳ್ಳೇದಕ್ಕೆ ಯಾವಾಗ್ಲೂ ಇರುತ್ತೆ. ಅದೇ ಆಲ್ಟರ್ನೇಟಿವ್ ಮೆಜರ್ಸ್ ಏನು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಈಗ ಇದೇ DK ಶಿವಕುಮಾರ್ ಅವರು ಯಾರೋ ಅಡಿಕೆ ಬೆಳೆಗಾರರು ಒಂದಷ್ಟು ಜನ ಹೋಗಿ ಭೇಟಿ ಮಾಡಿದ್ದಕ್ಕೆ ನನ್ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ರು. ಅಂದ್ರೆ ಚೀಫ್ ಮಿನಿಸ್ಟರ್ ಗಮನಕ್ಕೆ ಬರ್ದೇನೆ ಸಮನ್ವಯದ ಕೊರತೆ ಇದೆ. ಹಾಗಾಗಿ ಒಂದೇನಂತಂದ್ರೆ ಗುಟ್ಕಾ ಬ್ಯಾನ್ ಮಾಡೋದಾಗ್ಲಿ ಇಂಥದ್ದು ಬ್ಯಾನ್ ಮಾಡೋದಕ್ಕೆ ನಮ್ಮ ಯಾವ ವಿರೋಧ ಇಲ್ಲ, ಆದ್ರೆ ಆಲ್ಟರ್ನೇಟಿವ್ ಮೆಜರ್ಸ್ ಈಗ ನಮ್ ಡಾಕ್ಟರ್ ಒಳ್ಳೆ ಪಾಯಿಂಟ್ ಹೇಳಿದ್ರು, ನೀವು ಒಂದು ಬ್ಯಾನ್ ಮಾಡ್ಬಿಟ್ರೆ ಇಲ್ಲಿಗಲ್ ಮೆಜರ್ಸ್ ಮತ್ತೆ ಶುರು ಆಗುತ್ತೆ. ಹಾಗಾಗಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದ್ರ ಕಡೆ ಯಾವ ರೀತಿಯ ಕ್ರಮವನ್ನ ಸರ್ಕಾರ ತಗೊಳ್ಳಿ, ಅದನ್ನೇ ರೈತರು ಕೇಳ್ತಿರೋಂಥದ್ದು. ರೈತರಿಗೆ ನೋಡಿ ಮೇಡಮ್, ಈ ಗುಟ್ಕಾ ನೀವು ಬ್ಯಾನ್ ಮಾಡ್ಬಿಟ್ರಿ, ಮತ್ತೆ ಅಡಿಕೆ ತಯಾರಾಗುವಂತ ಅಡಿಕೆ ಎಲ್ಲಿ ಹೋಗ್ಬೇಕು, ಬೆಂಬಲ ಬೆಲೆ ಎಷ್ಟು ಸಿಗ್ಬೇಕು, ಯಾವ ಮಾರುಕಟ್ಟೆಗೆ ಹೋಗ್ಬೇಕು? ಆಯ್ತು ಸರ್, ಅದನ್ನ ಅವ್ರು ಯೋಚನೆ ಮಾಡ್ಬೇಕು. ಕೇಂದ್ರ ಸರ್ಕಾರದ ಪಾತ್ರ ಏನು? ಖಂಡಿತವಾಗ್ಲು ಕೇಂದ್ರ ಸರ್ಕಾರ ಎಲ್ಲ ಒಂದ್ ನಿಮಿಷ ಕೇಳಿ, ಅದರ ಅಧಿಕಾರ ಇದೆ. ಕೇಂದ್ರ ಸರ್ಕಾರದ ಯಾವ ಸಹಕಾರವನ್ನು ಕೊಡ್ಬೇಕಿಂತ ಒಳ್ಳೆ ವಿಚಾರದಲ್ಲಿ ಮಾಡ್ತಾರೆ. UT ಕಾದ್ರೆ ಬರ್ಲಿ ಮುಖ್ಯಮಂತ್ರಿಗಳು, ಇವ್ರು ಇದೇ ಇಂಟ್ರೆಸ್ಟ್ ಇದ್ರೆ ಸರ್ಕಾರದ ಒಂದು ಮುಕ್ತ ಆಗ್ಬೇಕು, ಮಾಡಿದೀವಿ, ನಕ್ಸಲ್ ಮುಕ್ತ ಮಾಡಿದೀವಿ. 2047ಕ್ಕೆ ನಕ್ಸಲ್ ಮುಕ್ತ ಆಗ್ಬೇಕು, ಡ್ರಗ್ಸ್ ಮುಕ್ತ ಆಗ್ಬೇಕು, ಆರೋಗ್ಯಪೂರ್ಣ ಭಾರತ ಆಗ್ಬೇಕು, ಆ ಮುಕ್ತ ಆಗ್ಬೇಕು, ಈ ಮುಕ್ತ ಆಗ್ಬೇಕು. ಸರಿ, ಈ ಅಡಿಕೆ ಬೆಳೆಗಾರರ ಹೆಸರಲ್ಲಿ ಗುಡ್ಕತ್ ಪರ ನಿಂತ್ಕೊಂಡಂಗ ಆಗುತ್ತಲ್ಲ, ಡಬಲ್ ಫೇಸ್ ಅಲ್ವಾ ಹಂಗಾದ್ರೆ ಬಿಜೆಪಿದು? ನೋಡಿ, ನಾನು ಅದನ್ನೇ ಬಹಳ ಸ್ಪಷ್ಟಪಡಿಸ್ತೇನೆ, ನಕ್ಸಲ್ ಮುಕ್ತನೂ ಮಾಡಿದೀವಿ,
ನೀವು ಹೇಳ್ದಂಗೆ ಇನ್ನೊಂದು ಆರೋಗ್ಯ ಮುಕ್ತವಾಗಿರಬೇಕು ಭಾರತನ, ಅದು ಕೂಡ ನಮ್ಮ ನಿಲುವಿದೆ. ನಾವು ಹೇಳ್ತಿರೋವಂಥದ್ದು ತಂಬಾಕು ನಿಷೇಧ ಮಾಡೋದ್ರಲ್ಲಿ ನಮ್ಮ ಯಾವ ವಿರೋಧ ಇಲ್ಲ, ಆದರೆ ರೈತರ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು. ಯಾವ ಡಬಲ್ ಹೆಡ್ಡು ಇಲ್ಲ, ಯಾವ ಹಿಪಾಕ್ರಸಿನೂ ಇಲ್ಲ. ಸ್ಪಷ್ಟವಾಗಿ ಹೇಳ್ತೀವಿ ಆಲ್ಟರ್ನೇಟಿವ್ ಮೆಜರ್ಸ್. ಆರೋಗ್ಯನ ವ್ಯಾಪಾರನ ಹೇಳಿ. ಆರೋಗ್ಯನೂ ಬೇಕು, ಆರೋಗ್ಯ ಮುಖ್ಯ. ಅದ್ರ ಜೊತೆಗೆ ವ್ಯಾಪಾರ ಯಾವ ರೈತರಿಗೆ ಹಿತಾಸಕ್ತಿಗೆ ಇದಾಗ್ದಂಗ್ ಮಾಡ್ಲಿ. ಈಗ ಅದನ್ನೇ ಹೇಳಿದ್ವಿ, ಗುಟ್ಕಾ ಬಿಟ್ರೆ ಬೇರೆ ಎಲ್ಲದನ್ನ ನೀವು ಡೈವರ್ಟ್ ಮಾಡ್ಬೋದು. ಬನ್ನಿ ಕೇಂದ್ರ ಕೂತ್ಕೊಳ್ಳಿ, ಮಾತಾಡಿ. ಸಹಕಾರವನ್ನು ಕೇಂದ್ರ ಸರ್ಕಾರ ಕೊಡುತ್ತೆ, ಯಾಕೆ ಕೊಡೋದಿಲ್ಲ? ನೀವು ಬರ್ದೇನೆ ಸುಮ್ನೆ ಎಲ್ಲದಕ್ಕೂ ಮೋದಿ ಕಾರಣ, ಅಮಿತ್ ಶಾ ಅವ್ರ ಕಾರಣ ಅಂತ ಹೇಳುವಂತದ್ದಲ್ಲ. ಹೇಳ್ತಾರೆ ಕಳೆದ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಕೂಡ ಇದನ್ನೇ ಮಾಡ್ಕೊಂಡ್ ಬಂದಿರುವಂತದ್ದು. ಎಲ್ಲದಕ್ಕೂ ಕೂಡ ಮೋದಿ ಕಾರಣ, ಎಲ್ಲದಕ್ಕೂ ಅಮಿತ್ ಶಾ ಕಾರಣ. ಅದನ್ನೇ ಕೆಲವರೆಲ್ಲ ಒಂದ್ ಚಾಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಏನಾದ್ರೂ ಮೋದಿ ಕಾರಣ. ದಟ್ ಈಸ್ ನಾಟ್ ದ ರೈಟ್ ಏನೋ ವಿಚಾರ. ಹಾಗಾಗಿ ಈ ವಿಚಾರಗಳಿಗೆ ಮಹತ್ವ ಕೊಟ್ರೆ ಹೆಚ್ಚು ಸೂಕ್ತ. ಅದನ್ನೇ ಬಹುಶಃ ರೈತ ನಾಯಕರು ಕೂಡ ಅದನ್ನೇ ಹೇಳ್ತಕ್ಕಂಥದ್ದು. ಅವ್ರೇನ್ ಗುಟ್ಕಾ ಬ್ಯಾನ್ ಮಾಡಿ ವಿರೋಧ ಮಾಡ್ತಾರ? ಖಂಡಿತವಾಗ್ಲೂ ಮಾಡಲ್ಲ. ಓಕೆ, ಬರ್ತೀನಿ. ಹಿಟ್ಟುರಾಜ್ ಅವರೇ, ಈಗ ಯಾವಾಗ ಇವ್ರು ಬ್ಯಾನ್ ಅಂತಾರೋ ಆಗೆಲ್ಲ ಈ ಅಡಿಕೆ ಬೆಲೆ ಸ್ವಲ್ಪ ಏರುಪೇರಾಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ನಾನು, ಹೌದಾ? ಆಗಿದೆಯಾ? ಈಗ ಹಲೋ, ಕೇಳಿಸ್ತಾ ಇದೆಯಾ ಸರ್? ಇವಾಗ ಕೇಳಿಸ್ತಾ ಇದೆ. ಈಗ ಯಾವಾಗ ಈ ತಂಬಾಕ್ ಬ್ಯಾನ್ ಮಾಡ್ತೀವಿ ಅಂತಿದ್ದಂಗೆ ಅಡಿಕೆ ಬೆಳೆಗಾರರಿಗೆ ಪುಕ್ಕ ಪುಕ್ಕ ಅಥವಾ ಭಯ ಶುರು ಆಗ್ಬಿಡುತ್ತೆ. ಯಾಕಂದ್ರೆ ಇದೇನು ಟೊಮೆಟೊ ಬೆಳೆ ಅಲ್ಲ, ಇದು 3 ತಿಂಗಳಿಗೆ ಬರುತ್ತೆ, ಕಿತ್ ಹಾಕ್ತಿರಿ ಮತ್ತು ಇನ್ನೊಂದು ಹಾಕ್ತಿರಿ ಅನ್ನಕ್ಕೆ. ಬೆಲೆಯಲ್ಲಿ ಏರಿಕೆ ಅಥವಾ ವ್ಯತ್ಯಯ ಆಗ್ತಾ ಇರುತ್ತಾ? ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಆಯ್ತು, ನಾನು ಬರ್ತೀನಿ ರೀ ಸರ್ ನಿಮ್ಮ ಹತ್ರ. ಅಲ್ಲ ಸರ್, ಇಂಥ ಒಂದು ದೊಡ್ಡ ವಿಷಯ ಸಿಎಂ ಗಮನಕ್ಕೆ ತರದಲ್ಲೇ ನೀವು ಆದೇಶ ಪಾಸ್ ಮಾಡ್ಬಿಟ್ರಾ? ಅದ್ ಹೆಂಗಾಗುತ್ತೆ ನೋಡಿ ಮೇಡಮ್, ಸಿಎಂ ಗಮನಕ್ಕೆ ತರದೆ ಪಾಸ್ ಅನ್ನೋ ಪ್ರಶ್ನೆ ಅದರಲ್ಲಿ ಇಲ್ಲ. ಏನಂದ್ರೆ ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಾ ಇರುತ್ತೆ. ಈಗ ಮಂತ್ರಿಗಳಿಗೆ ಸ್ವಾಯತ್ತತೆ ಕೊಟ್ಟಿರೋದ್ರಿಂದ ಮಂತ್ರಿಗಳು ಕೆಲಸವನ್ನ ಮಾಡ್ತಿರ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ವಿಷಯಗಳನ್ನ ತಿಳ್ಕೊಬೇಕಾಗುತ್ತೆ. ಮಂತ್ರಿಗಳಿಗೂ ಮುಖ್ಯಮಂತ್ರಿಗಳಿಗೂ ಸಮನ್ವಯದ ಕೊರತೆ, ಅಥವಾ ನೀವು ಹೇಳಿದ್ರಲ್ಲ ಇಂಗ್ಲಿಷ್ ನಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಆಗ್ಬಿಟ್ರೆ ಎಂತ ದೊಡ್ಡ ತಪ್ಪುಗಳಾಗ್ತಾವ ಗೊತ್ತಾ ಸರ್? ಅದ್ ನಿಮ್ಗೆ ಗೊತ್ತಿಲ್ದಲ್ಲ ಇರೋದಾ? ಇದೊಂದು ದೊಡ್ಡ ಆದೇಶ, ಇದು ಬೆಳೆಗಾರರ ವಿಚಾರ, ಇದು ರೈತರ ವಿಚಾರ. ಆಸಕ್ತಿ ಇದ್ದಾರೆ ಪಾಪ ಅವ್ರಿಗೆ ಬೇರೆ ಕೆಲಸ ಇಲ್ಲ. ನೀವು ಮಾಡಿ ಹಾಗಾದ್ರೆ ಅದನ್ನ, ನೀವು ಬೆಳೆಗಾರರ ಏನು ವಿಶೇಷ ಕಾಳಜಿಯನ್ನ ನೀವು ಮಾಡ್ಕೊಳ್ಳಿ. ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಬೆಳೆಯುವಂತ ರಾಜ್ಯದಲ್ಲಿ ಕರ್ನಾಟಕ ಒಂದು. ಆ ಬೆಳೆಗಾರ ಬಗ್ಗೆ ನೀವು ಕೇಂದ್ರದಲ್ಲಿ ಒಂದು ತೀರ್ಮಾನ ತಗೊಂಡು ಏನಾದ್ರೂ ಅವ್ರಿಗೆ ಹೆಚ್ಚುವರಿಯಾಗಿ ಬೆಳೆಗಳಿಗೆ ಅವಕಾಶವನ್ನು ಕೊಟ್ಟಿದ್ದೀರಾ? ಆಯ್ತು, ಬ್ಯಾನ್ ಅಂತ ಪ್ರಸ್ತಾಪ ಮಾಡಿದ್ಯಾರ ಹೇಳಿ? ಬ್ಯಾನ್ ಮೇಡಮ್ ಪ್ರಶ್ನೆ ಅಲ್ಲ. ಯಾಕಂದ್ರೆ ಉತ್ತರ ಕರ್ನಾಟಕದ ಆರೋಗ್ಯದ ಪರಿಸ್ಥಿತಿ ಆಗಿರೋ, ಯುವಕರ ಪರಿಸ್ಥಿತಿ ಇರಬಹುದು. ಯಾಕಂದ್ರೆ ಈಗಿನ ಯುಗದಲ್ಲಿ 21ನೇ ಶತಮಾನದಲ್ಲಿ ಇದೀವಿ. ಪ್ರತಿಯೊಂದರಲ್ಲೂ ಕೆಮಿಕಲ್ ಮಿಶ್ರಿತ ಆಗ್ತಾ ಇದೆ. ಪ್ರತಿಯೊಂದು ನೋಡಿ, ಎಷ್ಟು ನಮ್ಮ ಸರ್ ಹೇಳ್ತಾ ಇದ್ದಾರಂಗೆ 15 ವರ್ಷಕ್ಕೆ 10 ವರ್ಷಕ್ಕೆ 12 ವರ್ಷಕ್ಕೆ ಹಾರ್ಟ್ ಸ್ಟಾರ್ಟ್ ಆಗಿದ್ದಾವೆ. ಒಂದು ತಿಂಗಳ ಸರಾಸರಿಯನ್ನ ತೆಗೆದುಕೊಂಡಾಗ ನಾವು ಆರೋಗ್ಯದ ಪರಿಸ್ಥಿತಿಯಲ್ಲಿ ಎಷ್ಟು ಏರಪೇರ ಆಗಿದೆ. ಒಂದು ತಿಂಗಳಲ್ಲೇನೆ 500, 1000, 2000 ವರೆಗೂ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ ಮೇಡಮ್. ಈಗ ಹೊಸ ಪೀಳಿಗೆಗೆ ಏನಾದ್ರೂ ಒಂದು ಯೋಜನೆ ತರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡ್ಬೇಕು. ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಅವರ ಆರೋಗ್ಯ ಪರಿಸ್ಥಿತಿಯನ್ನ ಕಾಪಾಡೋದು ಸರ್ಕಾರದ ಧರ್ಮ. ಆ ನಿಟ್ಟಿನಲ್ಲಿ ಸ್ವಲ್ಪ ಕ್ರಮಗಳನ್ನು ಕೈಗೊಳ್ಬೇಕಲ್ವಾ? ಮಹಂತೇಶ್ ಶೆಟ್ಟಿ ಅವರೇ ಕರೆಕ್ಟ್, ಸಾರಿ ಶೆಟ್ಟಿ ಅಂದೆ, ಮಹಂತೇಶ್ ಶೆಟ್ಟಿ ಅವರೇ ಕರೆಕ್ಟ್ ನೀವು ಹೇಳಿದ್ದು. ತಂಬಾಕು ತಿನ್ನೋದ್ರಿಂದ ಅಥವಾ ಈ ಗುಟ್ಕಾ ತಿನ್ನೋದ್ರಿಂದ ಆರೋಗ್ಯ ಹಾಳಾಗುತ್ತೆ, ಯುವಕರು ಆರೋಗ್ಯ ಹಾಳು ಮಾಡ್ಕೊತಾ ಇದ್ದಾರೆ. ಕರೆಕ್ಟ್ ಸರ್. ಈ ಎಣ್ಣೆ ಕುಡಿಯೋದ್ರಿಂದ ಇಮ್ಯುನಿಟಿ ನಾವು ಎಣ್ಣೆ ಕುಡಿಯೋದ್ರಿಂದ ಸೇದೋದ್ರಿಂದ ಮಸಲ್ ಗೈನ್ ಆಗುತ್ತಾ? ಅದನ್ನ ಯಾಕೆ ಬ್ಯಾನ್ ಮಾಡಲ್ಲ? ಟಾರ್ಗೆಟ್ ಕೊಡ್ತೀರಿ ಬಾರ್ ಅಂಗಡಿಗಳಿಗೆ, ವರ್ಷಕ್ಕಿಷ್ಟು ಅಂತ ಟಾರ್ಗೆಟ್ ಕೊಡ್ತೀರಿ. ಇದನ್ನ ಬೂಟಾಟಿಕೆ ಏನಲ್ವಾ? ನಾವು ಅದನ್ನ ಒಪ್ಕೊಳ್ಳೋದಿಲ್ಲ. ಮಾಡ್ಲಿ ಅದನ್ನ. ಈಗ ಸಿಗರೇಟ್ ಅನ್ನು ಬ್ಯಾನ್ ಮಾಡ್ಲಿ, ಎಷ್ಟು ಸಾಧ್ಯ ಹೊತ್ತು ಮಹಿಳಾ ಸಂಘಟನೆಗಳು ಅದನ್ನೇ ಮಾಡ್ತಾ ಇದ್ದಾರೆ. ಏನು ಈ ಎಣ್ಣೆ ಚಟವನ್ನ ಬಿಡಿಸ್ಲಿಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಮಾಡ್ತಾ ಇದ್ರೆ. ಆದ್ರೆ ಈಗಲೇ ನಾವು ಎಣ್ಣೆಯನ್ನು ಬಿಡಿಸಲ್ ಸರ್ಕಾರಕ್ಕೂ ಆಗಲ್ಲ, ಕೇಂದ್ರ ಸರ್ಕಾರಕ್ಕೂ ಇರ್ಬೋದು. ಆಮೇಲೆ ನನಗೆ ರೂಢಿ ಇದೆಯಾ ಅಂತ ಕೇಳ್ಗಿಳಿರ ನೀವು, ಕೇಳಿಸ್ಕೊಳ್ಳಿ. ಇಲ್ಲಿ ಸಿಗರೇಟ್ ಆಗಿರ್ಬೋದು, ಈ ಗುಟ್ಕಾ ಆಗಿರ್ಬೋದು, ಆಮೇಲೆ ಈ ಎಣ್ಣೆ ಆಗಿರ್ಬೋದು, ಸಡನ್ ಆಗಿ ಬಿಡ್ಸಕ್ ಆಗುತ್ತೆ ಡಾಕ್ಟರ್ ಅದನ್ನೆಲ್ಲ? ನಾನು ಈಗ ಬರ್ತೀನಿ ನಿಮ್ಮ ಹತ್ರ ಇದೇ ಪ್ರಶ್ನೆ ಕೇಳ್ತೀನಿ. ಈ ವಿತ್ಡ್ರಾಲ್ ಸಿಂಪ್ಟಮ್ಸ್ ಅಂತ ಕುಡಿಯೋನಿಗೆ ಒಂದೇ ಸಲ ಬಿಡಿಸ್ಬಿಟ್ರೆ ಅವ್ನು ಹೆಂಗೆಂಗೋ ಆಡ್ತಾನೆ ಅಂತ ಕೇಳ್ಪಟ್ಟಿದೀವಿ ನಾವು. ಸಿಗರೆಟ್ನು ಅಷ್ಟೇ, ಅದಕ್ಕೆ ಆದಂತಹ ಟೈಮ್ ಇರುತ್ತೆ. ಒಂದು 5-6 ಸೇರ್ತಾ ಇದ್ದವನು 2 ಅಥವಾ 3ಕ್ಕೆ ಬರ್ಬೇಕಂತೆ, ಇಷ್ಟು ಟೈಮ್ ಅಂತ ತಗೋಬೇಕಂತೆ. ಬಿಟ್ಟಂತ ಟೈಮ್ನಲ್ಲಿ ಹೇಗೇಗೋ ಆಡ್ತಾರಂತೆ. ಈ ಗುಟ್ಕಾ ಕೂಡ ಸುಲಭನ ಸರ್ ಬಿಡಿಸೋದು?
ತುಂಬ ಕಷ್ಟ. ಇನ್ಫ್ಯಾಕ್ಟ್ ನಾನು ಹೇಳೋದ್ ಪ್ರಕಾರ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಈ ಗುಟ್ಕಾ ಎಸ್ಪೆಷಲಿ ಇದೆಲ್ಲ ಹಾಕ್ತಾರಲ್ವಾ, ಫನ್ಸ್ ಎಲ್ಲ ಹಾಕ್ತಾರಲ್ವಾ, ಅದು ತುಂಬ ಡೇಂಜರಸ್ಸು. ಯಾಕಂದರೆ ಅವ್ರಿಗೆ ಬಾಯಲ್ಲಿ ಟೇಸ್ಟ್ ಇರಲ್ಲ ಅದು ಮಾಡೋದ್ರಿಂದ, ಬಟ್ ಅಷ್ಟು ಕೆಟ್ಟದ ಸ್ಥಿತಿ ಇದ್ರೂ ಅವರು ಬಿಡೋಕ್ಕೆ ರೆಡಿ ಇರಲ್ಲ. ಯಾಕಂದರೆ ಅವ್ರ ಬಾಡಿಯಲ್ಲಿ ಹೈ ಲೆವೆಲ್ಸ್ ಆಫ್ ನಿಕೋಟಿನ್ ಬಂದು ತುಂಬ ಅವ್ರಿಗೆ ಒಂದು ಅಟ್ಯಾಚ್ಮೆಂಟ್ ಆಗುತ್ತೆ. ಆ ಎಡಿಕ್ಷನಿಂದ ಅವ್ರಿಗೆ ತುಂಬ ಕಷ್ಟ. ನನ್ನ ಅಭಿಪ್ರಾಯ ಏನಂದರೆ ಇದ್ರ ಬಗ್ಗೆ ಎಡಿಕ್ಷನ್ ಇದನ್ನು ಒಂದು ದಿವಸ ಅಥವಾ 1 ತಿಂಗಳಲ್ಲಿ ತೊಗೊಳಕ್ಕಾಗಲ್ಲ. ಯು ಹ್ಯಾವ್ ಟು ಟೇಕ್ ಇಟ್ ಓವರ್ ಅ ಪೀರಿಯಡ್ ಆಫ್ ಇಯರ್ಸ್. ನನ್ನ ಅಭಿಪ್ರಾಯ 5 ಇಯರ್ಸಲ್ಲಿ ನಾವು ಕಂಕ್ರೀಟ್ ಸ್ಟೆಪ್ಸ್ನ ತಗೋಬೇಕು. ಈ ಸ್ಟೆಪ್ಸಲ್ಲಿ ಏನು ಮಾಡಬೇಕಂದ್ರೆ ಆ್ಯಸ್ ಸರ್ ಹೇಳೋ ಥರ ನೀವು ಅವ್ರನ್ನ ಆಲ್ಟರ್ನೇಟ್ ಕ್ರಾಪ್ಸ್ ಕೊಡಬೇಕು. ನೋಡಿ ಅವ್ರು ಯಾಕೆ ಬೆಳೆಸ್ತಾ ಇದ್ದಾರೆ, ಯಾಕಂದರೆ ಡಿಮಾಂಡ್ ಇದೆ. ಡಿಮಾಂಡ್ ಯಾಕೆ ಜಾಸ್ತಿ ಆಗಿದೆ, ಯಾಕಂದರೆ ಯುವಕರು ಎಲ್ಲರನ್ನ ಅದನ್ನು ಸೇವನೆ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ನಾವು ನಮ್ಮ ಎಜುಕೇಷನಿಂದ ಸ್ಟಾರ್ಟ್ ಮಾಡಬೇಕು. ಎಜುಕೇಷನಲ್ಲಿ ಹೇಳಬೇಕು ಇದು ತೊಗೊಂಡ್ರೆ ಏನಾಗುತ್ತೆ ಏನೇನಾಗತ್ತೆ ಅಂತ. ನಾವು ಈಗ ಥಿಯೇಟ್ರಲ್ಲಿ ಮತ್ತು ಅಡ್ವರ್ಟೈಸ್ಮೆಂಟಲ್ಲಿ ಹಾಕ್ತಾ ಇದ್ದೀವಿ, ಬಟ್ ಬುಕ್ಸಲ್ಲೂ ಸಹ ಬರಬೇಕು. ಯಾಕಂದರೆ ಬುಕ್ಸಲ್ಲಿ ನೋಡಿದಾಗ ಅವ್ರಿಗೆ ಅನಿಸುತ್ತೆ. ಸೆಕೆಂಡ್ ಏನಂದರೆ ಗೌರ್ಮೆಂಟ್ ಅವರು ಅದನ್ನು ಪ್ರಯತ್ನ ಏನು ಮಾಡಬೇಕಂದ್ರೆ ರೆಗ್ಯುಲೇಟರಿ ಅಥಾರಿಟೀಸ್, ಒಂದು ಒಳ್ಳೆ ಕ್ವಾಲಿಟಿ ಟೊಬ್ಯಾಕೋ ಅಂತಲೂ ಇರುತ್ತೆ, ಕೆಟ್ಟ ಕ್ವಾಲಿಟಿ ಟೊಬ್ಯಾಕೋ ಅಂತ ಇರುತ್ತೆ. ರೆಗ್ಯುಲೇಟ್ ಫಸ್ಟ್ ಮಾಡಬೇಕು. ರೆಗ್ಯುಲೇಟ್ ಮಾಡೋದು ಈಸಿ, ಯಾಕಂದರೆ ಅದರಿಂದ ಕೃಷಿಕರಿಗೆ ಏನು ತೊಂದರೆ ಆಗಲ್ಲ, ಈವನ್ ಸೇವನೆ ಮಾಡಿದವರು ತೊಂದರೆ ಆಗಲ್ಲ. ನೀವು ಲೋ ಕ್ಯಾನ್ಸರ್ ರಿಸ್ಕ್ ಇರೋದು ಟೊಬ್ಯಾಕೋ ವೆರೈಟೀಸ್ನ ಬೆಳೆಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಅವ್ರು ಟೊಬ್ಯಾಕೋ ಮಾಡ್ಬೋದು ಈಗ, ಬಟ್ ಅದರಿಂದ ಅವ್ರಿಗೆ ಜಾಸ್ತಿ ಅಡಿಕ್ಷನ್ ಆಗಲ್ಲ ಆ್ಯಂಡ್ ಜಾಸ್ತಿ ಅವ್ರಿಗೆ ಕ್ಯಾನ್ಸರ್ ಬರೋ ರಿಸ್ಕ್ ಆಗಲ್ಲ, ಈವನ್ ಹಾರ್ಟ್ ಪ್ರಾಬ್ಲಮ್ಸು ಬರ್ಬೋದು. ಸೊ ಫಸ್ಟ್ ಕ್ವಾಲಿಟಿನ ಬೆಳೆಸ್ಕೊಳ್ಳಿ. ಸ್ಲೋ ಆಗಿ ನಮ್ಮ ಇಬ್ಬರು ಹೇಳೋ ಥರ ಯು ಹ್ಯಾವ್ ಟು ಮೇಕ್ ಶೋರ್ ದ್ಯಾಟ್ ನಾವು ಆ ಕ್ರಾಪ್ಸಿಂದ ದೂರ ಹೋಗಬೇಕು. ಬಟ್ ಬ್ಯಾನ್ ಮಾಡಿದಾಗ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಯಾವಾಗಲೂ ಏನು ನೋಡಿದ್ದೇನೆ ಅಂದರೆ ಇಮಿಡಿಯೇಟ್ ನಿಮಗೆ ಯಾವಾಗಲೂ ಬೆನಿಫಿಟ್ ಬರಲ್ಲ. ಇನ್ಫ್ಯಾಕ್ಟ್ ಅದನ್ನು ದೊಡ್ಡ ಬ್ಯಾಡ್ ರಿಯಾಕ್ಷನ್ ಆಗುತ್ತೆ. ಜನರು ಎಷ್ಟೋ ಸರಿ ಅಗ್ರೆಸಿವ್ ಆಗ್ತಾರೆ, ವೈಲೆಂಟ್ ಆಗ್ತಾರೆ. ಆ ಅಡಿಕ್ಷನ್ನ ತಡ್ಕೊಳ್ಳಾರ್ದೆ ವೈಲೆಂಟ್ ಆಗಿ ಏನೇನೋ ಮಾಡ್ತಾರೆ, ಜನರನ್ನು ಹೊಡೆಯೋದು ಅಥವಾ ಕೆಲಸ ಮಾಡದೇ ಇರೋದು, ಕೆಲಸದಲ್ಲಿ ಜಗಳ ಆಡೋದು. ಸೊ ಆಲ್ ದೀಸ್ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಸೀನ್ ಬಿಕಾಸ್ ಆಫ್ ಸಡನ್ ವಿಡ್ರಾಲ್. ಸೊ ಅದನ್ನು ನಾವು ಯಾವಾಗಲೂ ಎಚ್ಚರಿಕೆಯಿಂದ. ಏನು ಮಹಂತೇಶ್ ಶೆಟ್ಟಿ ಅವರು ಇವಾಗ ಏನು ಹೇಳ್ತೀರಿ ನೀವು? ಕುಡಿಯೋ ಎಣ್ಣೆ ಮತ್ತು ಸಿಗರೆಟ್ ಮಾತ್ರ ಅಲ್ಲ, ಇದು ಕೂಡ ಒಂದು ಚಟವೇ, ಇದು ಕೂಡ ಅಡಿಕ್ಷನ್ನೇ. ಏಕಾಏಕಿ ಹಂಗಂದ್ಕೊಂಡು ಆರೋಗ್ಯಕ್ಕೆ ಕಾಂಪ್ರಮೈಸ್ ಆಗಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನೀವು ಆಲ್ಟರ್ನೇಟಿವ್ ಏನು ಹುಡುಕ್ತೆ ಸುಮ್ಮನೆ ಏಕಾಏಕಿ ಕಡ್ಡಿ ತುಂಡು ಮಾಡ್ದಂಗೆ ನಾವು ನಾಳೆಯಿಂದ ಗುಟ್ಕಾ ಬ್ಯಾನ್ ಅಂದ್ಬಿಟ್ರೆ ಹೆಂಗಾಗುತ್ತೆ? ನೋಡಿ, ವಾಸ್ತವತೆ ಅರ್ಥ ಮಾಡ್ಕೋಬೇಕಲ್ಲ ನಾವು. ಸತ್ಯ. ಅದ್ರ ಜೊತೆಗೆ ನಾನು ಹೇಳೋದಿಷ್ಟೇ, ನಾನು ಈ ಲೇಬರ್ ಕ್ಲಾಸಲ್ಲಿ ನೋಡ್ತಾ ಇರ್ತೀನಿ, ನಮ್ಮ ಕಡೆಯಿಂದ ಲೇಬರ್ ಕ್ಲಾಸ್ ಇಲ್ಲಿ ಬರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಅವ್ರು ಇನ್ನೂ ಮುಖ ತೊಳೆದಿರೋದಿಲ್ಲ, ಆವಾಗಲೇ ಅವ್ರು ಅದನ್ನ ಹಾಕೊಂಡು ಕೆಲ್ಸಕ್ಕೆ ಹೋಗ್ತಾರೆ. ಟೀ ಕುಡಿಯೋಕ್ಕಿಂತ ಮುಂಚೆನೂ ಸಹ ಎಷ್ಟೋ ಜನ ಇದ್ದಾರೆ, ಅವ್ರಿಗೆಲ್ಲ ನಾವು ನೋಡ್ತಾ ಇರ್ತೀವಿ. ಅದನ್ನ ಹಾಕೊಂಡ್ರೆ ಆ ಕೆಲಸ ಪ್ರಾರಂಭ ಆಗುತ್ತೆ, ಇಲ್ದೆ ಇಲ್ವಾ ರೂಢಿ ಮಾಡ್ಕೊಂಡಿದ್ದಾರೆ, ಚಟ ಹತ್ತಿದೆ. ನೀವೀಗ ನಮ್ಮ ಸರ್ಕಾರ ಅದನ್ನ ಬಿಟ್ಟಿದೆ ಅಂತಲ್ಲ, ರಾತ್ರಿ ಮಂಕಂಡಾಗ ಹಾಕಲ್ತಾರೆ ಅಂದ್ರೆ ಹಿಂದಿನಿಂದ ಬಂದಿದೆ. ಅದನ್ನ ಎಷ್ಟು ಸಾಧ್ಯತೆ ಅಷ್ಟೇ ನಮ್ಮ ಸರ್ಕಾರದಲ್ಲಿ ನಾವು ಅದನ್ನ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯನಷ್ಟ ನಿಷ್ಕ್ರಿಯ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಿದ್ದು ಸರ್ಕಾರದ ಧರ್ಮ. ಹಾಗಾಗಿ ಅದನ್ನ ಮಾಡ್ತಾ ಇದ್ದೇವೆ. ಯುಟಿಕಾದವರು ಒಳ್ಳೆ ಆರೋಗ್ಯ ಸಚಿವರಿದ್ದಾರೆ, ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಹೋಗೋಗಿ ತಾವೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಸಹ ಆಹಾರದ ಪರಿಸ್ಥಿತಿ ಏನಾಗಿದೆ ನೋಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರದ ಯುಟಿಕಾದರ್ ಬಗ್ಗೆ ಎರಡು ಮಾತಿಲ್ಲ ಬಿಡ್ರಿ. ನಾವು ಜನ ಚಿಕ್ಕ ಪುಟ್ಟ ಹೋಟೆಲ್ ಇರ್ಲಿ, ದೊಡ್ಡ ದೊಡ್ಡ ಹೋಟೆಲ್ ಇರ್ಲಿ, ಒಂದೊಂದು ವರ್ಷದ ಹಳೆ ಮಾಂಸ ಎಲ್ಲ ಸಿಕ್ಕಿದೆ ಅಂತ ನಾವು ಅದನ್ನೇ ಆಶ್ಚರ್ಯ ಪಟ್ವಿ. ಅದು ಹಾಳಾಗಿ ಹೋಗ್ಲಿ ರೀ. ಶಾಸಕರು ತಿನ್ನೋ ಹೋಟ್ಲಲ್ಲಿ, ಶಾಸಕರು ತಿನ್ನೋ ಜಾಗದಲ್ಲಿ ಹಲ್ಲಿ ಸಿಕ್ಕಿರೋದನ್ನ, ಹೆಗಣ ಸಿಕ್ಕಿರೋದನ್ನ ತೋರಿಸಿದ್ದಾರೆ. ಅವರ ಕಾರ್ಯವೈಖರಿಗೆ ನಾವು ಅಯ್ಯೋ ಹಂಗೆ ಹಿಂಗೆ ಅನ್ನಂಗಿಲ್ಲ ಬಿಡಿ. ಹಿಂದಿನ ಆರೋಗ್ಯ ಸಚಿವರುಗಳು ಏನು ಮಾಡ್ತಾ ಇದಾರೋ ಗೊತ್ತಿಲ್ಲ, ಇವ್ರ ಕೆಲಸ ಅಂತೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬರ್ತೀನಿ ನಾನು, ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಬ್ರೇಕ್ ಆದ್ಮೇಲೆ ಗುಟ್ಕಾ ಬ್ಯಾನ್ ಬೇಕಾ, ಇದ್ರ ಬಗ್ಗೆ ಚರ್ಚೆ ಮುಂದುವರ್ಸೋಣ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ನಾನು ಆರಂಭದಲ್ಲಿ ಹೇಳಿದೆ 3 ವರ್ಷ ನೀನು ನೋಡ್ಕೋ, 100 ವರ್ಷ ನಿನ್ನನ್ನ ನಾನು ಸಾಕ್ತೀನಿ ಅಂತ ಅಡಿಕೆ ಮರ ರೈತನಿಗೆ ಹೇಳಿತ್ತಂತೆ. ಅಂದರೆ ದೀರ್ಘಕಾಲದ ಬೆಳೆ ರೀ. ಎಷ್ಟೋ ಕಡೆ ಈ ಅಡಿಕೆಯನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಹಿಂಗಿದ್ದಾಗ ಏಕಾಏಕಿ ಗುಟ್ಕಾವನ್ನು ಬ್ಯಾನ್ ಮಾಡಬೇಡಿ ಅಂತಲ್ಲ, ಮಾಡಿದ್ರೆ ಆ ಬೆಳೆಗಾರರಿಗೆ ಉತ್ತರ ಏನು? ಆಲ್ಟರ್ನೇಟಿವ್ ಏನಾದರೂ ವ್ಯವಸ್ಥೆಯನ್ನು ಹುಡುಕಿದ್ದೀರಾ? ಇದು ಪ್ರಶ್ನೆ. ಇದು ಮಾತ್ರ ಅಲ್ಲ, ಇದನ್ನು ಕನ್ಸ್ಯೂಮ್ ಮಾಡ್ತಾರಲ್ಲ ಅಥವಾ ತಗೊಳ್ತಾರಲ್ಲ, ಇವ್ರಗಳ ಕತೆ ಏನು? ಏಕಾಏಕಿ ಬಿಡ್ಸೋಕ್ಕಾಗಲ್ಲ. ಅದು ಸೇಮ್ ಸಿಗರೇಟ್ ಅಥವಾ ಬಾರಂಗಿಯಲ್ಲಿ ಕುಡಿಯುವಂತಹ ಮದ್ಯ, ಎಣ್ಣೆ ಥರ ಇದನ್ನು ಬಿಡ್ಸೋಕ್ಕಾಗುತ್ತೆ ಅಷ್ಟು ಸುಲಭವಾಗಿ? ಯಾವುದನ್ನು ಹಿಂದೆ ಮುಂದೆ ಯೋಚನೆ ಮಾಡದೆ ನಾವು ಬ್ಯಾನ್ ಮಾಡ್ತೀವಿ ಅಂತ ಎಡ್ವರ್ಡ್ ಸ್ಟೇಟ್ಮೆಂಟನ್ನು ಅಥವಾ ಆದೇಶವನ್ನು ಹೊರಡಿಸ್ಬಿಟ್ರ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಕರೆ ಮಾಡ್ಬೋದು. ಅಡಿಕೆ ಬೆಳೆಗಾರರಾಗಿದ್ದರೆ ಮಾತ್ರ ಕರೆ ಮಾಡಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹಂಚ್ಕೊಳ್ಳಿ. ಡಾಕ್ಟ್ರೇ, ಎಸ್, ಬ್ರೇಕಲ್ಲಿ ನೀವು ಭಾರಿ ಅತ್ಯದ್ಭುತ ಒಂದು ವಿಚಾರ ಹೇಳ್ತಾ ಇದ್ರಿ. ಒಂದು ಗುಟ್ಕಾ ತಿಂದ ತಕ್ಷಣ ನೇರವಾಗಿ
ಈ ಕ್ಯಾನ್ಸರ್, ಮೌತ್ ಕ್ಯಾನ್ಸರ್ ಬರೋದೆಷ್ಟು, ಸಿಗರೇಟ್ ಎಷ್ಟು ಡೇಂಜರ್, ಕಂಪ್ಯಾರಿಸನ್ ಮಾಡ್ಬೋದಾ ನಾವು ಸಿಗರೇಟ್ ಮತ್ತು ಗುಟ್ಕಾಕ್ಕೆ? ಸೊ ಬೇಸಿಕ್ಲಿ ನಿಮಗೆ ಗೊತ್ತಿರಬೇಕು, ಸಿಗರೇಟ್ ಅಂದರೆ ಸ್ಮೋಕ್ ಟೊಬ್ಯಾಕೊ. ಹೌದು. ಇದನ್ನು ನಾವು ಸ್ಮೋಕ್ಲೆಸ್ ಟೊಬ್ಯಾಕೊ ಅಂತ ಹೇಳ್ತೀವಿ. ಸ್ಮೋಕ್ಲೆಸ್ ಟೊಬ್ಯಾಕೊ ಅಂದರೆ ನಿಮ್ಮ ಸುಣ್ಣ, ಇದು ನಮ್ಮ ಹನ್ಸ್ ಇರಲಿ, ಜರ್ಡ ಇರಲಿ, ಗುಟ್ಕಾ ಇರಲಿ, ಅದನ್ನೆಲ್ಲ. ಸೊ ನೀವು 100 ಸಿಗರೇಟ್ ಸೇದಿದ್ರೆ ಎಷ್ಟು ನಿಮಗೆ ಈ TSNA ಬಗ್ಗೆ ಹೇಳಿದ್ನಲ್ಲ, ಕ್ಯಾನ್ಸರ್ ಕಾಸ್ ಮಾಡೋದು ಹಾನಿಕಾರದ ಕೆಮಿಕಲ್ಸು, ಅದು ನಿಮಗೆ ಒಂದು ಗುಟ್ಕಾದಲ್ಲಿ ಸಿಗುತ್ತೆ. ಸೊ 100 ಮೈಕ್ರೋಗ್ರಾಮ್ ಸಿಗರೇಟ್ಗಳು ಒಂದು ಗುಟ್ಕಕ್ಕೆ ಸಮ. ಹಂಗಾದ್ರೆ ಅಂದ್ರೆ ನೀವು 1 ಗ್ರಾಮ್ ಗುಟ್ಕಾ ತಗೊಂಡ್ರೆ ಅದರಲ್ಲಿ 100 ಮೈಕ್ರೋಗ್ರಾಮ್ಸ್ ಪರ್ ಗ್ರಾಮ್ ಟೊಬ್ಯಾಕೊ ನಿಮಗೆ TSNA ಸಿಗುತ್ತೆ, ಅಂದ್ರೆ ನಿಮ್ಮ ಬಾಡಿಗೆ ಹೋಗುತ್ತೆ. ಸಿಗರೇಟ್ ಅಲ್ಲಿ 1 ಸಿಗರೇಟ್ ಅಲ್ಲಿ ಇರೋದು 1 ಮೈಕ್ರೋಗ್ರಾಮ್ಸ್ ಪರ್ ಗ್ರಾಮ್. ಸೊ ನೀವು 100 ಸಿಗರೇಟ್ ಸೇರಿದ್ರೆ ನಿಮಗೆ 100 ಬರ್ಬೋದು. ಸೊ ಅದಕ್ಕೆ ನಮ್ಮ ದೇಶದಲ್ಲಿ ವಿ ಆರ್ ಕಾಲ್ಡ್ ಆಸ್ ದ ಓರಲ್ ಕ್ಯಾನ್ಸರ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ನಮ್ಮ ದೇಶದಲ್ಲಿ ನಮ್ಮ ಈ ಮೌತ್ ಕ್ಯಾನ್ಸರ್ ಆಗೋದು ರಿಸ್ಕ್ ಇದೆಯಲ್ಲ, ಇಟ್ಸ್ ದ ಹೈಯೆಸ್ಟ್. ಅದಕ್ಕೆ 3 ಕಾರಣ. ಬೇರೆ ದೇಶದಲ್ಲಿ ಮಾಡಲ್ವಾ? ಮಾಡ್ತಾರೆ. ಅಲ್ಲಿ ಸ್ನಫ್ ಅಂತ ಯೂಸ್ ಮಾಡ್ತಾರೆ ಅಥವಾ ಸೂಸ್ ಅಂತ ಯೂಸ್ ಮಾಡ್ತಾರೆ. ಅದೆಲ್ಲ ಏನಂದರೆ ರೆಗ್ಯುಲೇಟೆಡ್ ಸೆಕ್ಟರ್ಸು. ಅಲ್ಲಿ ಈ ಮಿಕ್ಸ್ ಮಾಡೋಕ್ಕೆ ಬಿಡಲ್ಲ. ಏನು ಮಿಕ್ಸ್ ಮಾಡೋಕ್ಕೆ? ಸುಣ್ಣ ಮಿಕ್ಸ್ ಮಾಡೋಕ್ಕೆ ಬರಲ್ಲ, ಗ್ಲಾಸ್ ಪೌಡ್ರ್ ಮಿಕ್ಸ್ ಮಾಡೋಕ್ಕೆ ಬರಲ್ಲ. ಸೊ ಅದೆಲ್ಲ ರೆಗ್ಯುಲೇಟೆಡ್ ಇರೋದ್ರಿಂದ ಅವ್ರಿಗೆ ಈ ಥರ ಪ್ರಾಬ್ಲಮ್ಸ್ ಆಗ್ತಿಲ್ಲ. ನಮ್ಮ ದೇಶದಲ್ಲಿ ನಾವೀಗ ಇಮಿಡಿಯೇಟ್ ಆಗಿ ಬ್ಯಾನ್ ಮಾಡೋಕ್ಕಾಗಲಿಲ್ಲ ಆದರೂ ಸಹ ಅಟ್ಲೀಸ್ಟ್ ಈ ಮಿಕ್ಸನ್ನು ನಾವು ಬ್ಯಾನ್ ಮಾಡಬೇಕು. ಸುಣ್ಣನ ಮಿಕ್ಸ್ ಬ್ಯಾನ್ ಮಾಡ್ಬೋದು, ನೀವು ಗ್ಲಾಸ್ ಪೌಡ್ರನ್ನ ಬ್ಯಾನ್ ಮಾಡ್ಬೋದು, ವುಡ್ ಆ್ಯಶ್ನ ಬ್ಯಾನ್ ಮಾಡ್ಬೋದು. ಮತ್ತು ಮುಂಚಿನ ಕಾಲದಲ್ಲಿ ಒಂದು ಬ್ಯಾನ್ ಆಗಿತ್ತು, ಪ್ರೀ ಮಿಕ್ಸ್ಡ್ ಟೊಬ್ಯಾಕೋನ ಕೊಡಬಾರ್ದು ಅಂತ. ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಇದೇ ಅಂಗಡಿಗಳು ಇದರದ್ದು ಒಂದು ಸಪ್ರೇಟ್ ಪ್ಯಾಕೆಟ್ ಮಾಡ್ತಾರೆ, ಇದರದ್ದು ಒಂದು ಸಪ್ರೇಟ್ ಪ್ಯಾಕೆಟ್ ಮಾಡ್ತಾರೆ. ಅಲ್ಲೇ ಆ ಅಂಗಡಿ ಮುಂದೆನೇ ನಿಂತ್ಕೊಂಡು ಎಲ್ಲರೂ ಮಿಕ್ಸ್ ಮಾಡಿಬಿಟ್ಟು ಅದೇ ಡೇಂಜರಸ್ ಮಿಕ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಏನು ಮಾಡಬೇಕಂದ್ರೆ, ನೀವು ಈ ಸಪ್ರೇಟ್ ಪ್ಯಾಕೆಟ್ಸ್ನ ಮಾರೋದು ಅದನ್ನು ಎಲ್ಲ ನೀವು ಅದನ್ನು ನಿಷೇಧಿಸಬೇಕು. ಬೇಸಿಕ್ಲಿ ನಾನು ಹೇಳೋದೇನೆಂದರೆ, ಪ್ಯಾಕೆಟ್ಸ್ನ ಮಾರೋದು ನಿಷೇಧ ಮಾಡಬೇಕು ಅಂದರೆ ನೀವು ಅದೀಗ ಫಾರ್ ಎಕ್ಸಾಂಪಲ್ ಪಾನ್ ಮಸಾಲದ ಒಂದು ಸಪ್ರೇಟ್ ಪ್ಯಾಕೆಟ್ ಮಾಡ್ತಾರೆ, ಒಂದು ಗುಟ್ಕಾದ ಪ್ಯಾಕೆಟ್ ಮಾಡ್ತಾರೆ, ಅದನ್ನು ಮಿಕ್ಸ್ ಮಾಡ್ತಾರೆ. ಟೊಬ್ಯಾಕೊ, ಪ್ಯೂರ್ ಟೊಬ್ಯಾಕೊ ಮಿಕ್ಸ್ ಯಾವ್ದಾದ್ರು ಒಂದನ್ನ ಮಾರಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದು. ಆರ್ ನೀವು ಅದನ್ನ ಉತ್ಪನ್ನ ಸೇಲ್ ಮಾಡೋದೇ ಬಿಡಬಾರ್ದು. ಯಾಕಂದ್ರೆ ಇದರಿಂದಾನೇ ಜಾಸ್ತಿ ಆಗೋದು. ನಾವು ಅವನಿಗೆ ವ್ಯಾಪಾರ ಕಡಿಮೆ ಆಗುತ್ತೆ ಅಂತ ಆತಂಕ. ಡೆಫಿನೆಟ್ಲಿ ಅದೇ ಪ್ರಾಬ್ಲಮ್. ಬೇಕಾಗಿರೋದಲ್ಲಿ ಸಿಗಲ್ಲ ಅಂದ್ರೆ ನಾನು ಇನ್ನೊಂದು ಅಂಗಡಿಗೆ ಹೋಗ್ತೀನಿ, ನಾನು ಯಾಕೆ ಆ ಅಂಗಡಿಗೆ ಹೋಗ್ಲಿ ಅಂತ ಹೋಗ್ತಾರೆ. ಸೊ ನೀವು ನೆಕ್ಸ್ಟ್ ನೀವು ಏನ್ ಮಾಡ್ಬೋದು ಅಂದ್ರೆ, ನೆಕ್ಸ್ಟ್ ಒಳ್ಳೆ ಐಡಿಯಾ ಏನಂದ್ರೆ, ನೀವು ಈ TSNA ಲೆವೆಲ್ಸ್ನ ಕಡಿಮೆ ಮಾಡೋದು. ಅದು ಹೇಗೆ ಮಾಡ್ತೀರಾ ಅಂದರೆ, ಕೆಲವು ಪ್ರಾಸೆಸಿಂಗ್ ಮೆಥಡ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ರಿಸೋರ್ಸಸ್ ಕಡಿಮೆ ಇರೋದ್ರಿಂದ ಎಲ್ಲರೂ ಸನ್ ಡ್ರೈಡ್ ಟೊಬ್ಯಾಕೋನ ಯೂಸ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ TSNA ಲೆವೆಲ್ಸ್ ತುಂಬ ಆಗುತ್ತೆ. ಈಗ ಬೇರೆ ರೆಗ್ಯುಲೇಟೆಡ್ ದೇಶದಲ್ಲಿ ಏನು ಮಾಡ್ತಾರೆ ಅಂದರೆ, ಅದನ್ನು ಬೇರೆ ಟೆಕ್ನಿಕ್, ಲೈಕ್ ಫಾರ್ ಎಕ್ಸಾಂಪಲ್ ಸ್ಟೀಮ್ ಟೆಕ್ನಿಕ್ ಅಂತ ಇರುತ್ತೆ. ಆ ಸ್ಟೀಮ್ ಟೆಕ್ನಿಕ್ ಅಂತ ತಯಾರಿಸೋದ್ರಿಂದ ಅದರಲ್ಲಿ TSNA ಲೆವೆಲ್ಸ್ ಕಡಿಮೆ ಆಗುತ್ತೆ. ಸೊ ಈ ಪ್ರಾಸೆಸಿಂಗ್, ಓಕೆ, ನೀವು ಇದನ್ನು ಪ್ರೊಡಕ್ಷನ್ನ ಬ್ಯಾನ್ ಮಾಡೋಕ್ಕಾಗ್ತಿಲ್ಲ, ಮತ್ತು ನೀವು ಏನು ಸೇವನೆ ಮಾಡೋದು ಬ್ಯಾನ್ ಮಾಡೋಕ್ಕಾಗ್ತಿಲ್ಲ. ನೀವು ಈ ಮಿಡ್ಲ್ ಇದೆ ಅಲ್ವಾ, ಈ ಪ್ರಾಸೆಸಿಂಗು, ರೆಗ್ಯುಲೇಷನ್, ಅದನ್ನು ಮಾಡಿದ್ರೆ ಅಟ್ಲೀಸ್ಟ್ ಶಾರ್ಟ್ ಟರ್ಮಲ್ಲಿ ನೀವು ಕ್ಯಾನ್ಸರ್ ಇನ್ಸಿಡೆನ್ಸ್ ಇರಲಿ ಅಥವಾ ಹಾರ್ಟ್ ಪ್ರಾಬ್ಲಮ್ಸ್ ಇರಲಿ, ಅದನ್ನು ಕಡಿಮೆ ಮಾಡ್ಬೋದು. ಸೊ ಏಕಾಏಕಿ ಬ್ಯಾನ್ ಮಾಡ್ತೀವಿ ಅನ್ನೋದೇ ಮೂರ್ಖತನದ. ಯಾಕಂದ್ರೆ ಇಟ್ ಇಸ್ ನಾಟ್ ಅನ್ ಇಮಿಡಿಯೇಟ್ ಸೊಲ್ಯೂಷನ್. ನೀವು ನೋಡಿ, ಈಗ ನಮ್ಮ ದೇಶದಲ್ಲಿ 3 ಸ್ಟೇಟ್ ಹತ್ರ ಇದೆ. ನೀವು ಇಲ್ಲಿ ಬ್ಯಾನ್ ಮಾಡಿದ್ರೆ ತಮಿಳ್ನಾಡಿಂದ ಬರುತ್ತೆ, ಕೇರಳದಿಂದ ಬರುತ್ತೆ, ಆಂಧ್ರ ಪ್ರದೇಶದಿಂದ ಬರುತ್ತೆ, ಮಹಾರಾಷ್ಟ್ರದಿಂದ ಬರುತ್ತೆ. ಎಲ್ಲಂತ ನೀವು ಸ್ಟಾಪ್ ಮಾಡ್ತೀರಾ? ಅದು ಇಲ್ಲಿಗಲ್ ಟ್ರೇಡ್ ಆಗುತ್ತೆ. ಅಡಿಕ್ಷನ್ ಅನ್ನ ಬ್ಯಾನ್ ಮಾಡಬೇಕು ಅಂದ್ರೆ ರಾಜ್ಯ ಸರ್ಕಾರಗಳ ಕೈಲಿ ಆಗಲ್ಲ. ಪವರ್ ಇರ್ಬೋದು, ಬಟ್ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಸ್ಲೋ ಆಗಿ ಮಾಡಬೇಕು. ಎಕ್ಸಾಂಪಲ್, ಗಾಂಧಿ ಜಯಂತಿ ದಿನ ಮಾಂಸ ತಿನ್ಬಾರ್ದು, ಎಕ್ಸಾಕ್ಟ್ಲಿ, ಆಮೇಲೆ ಕುಡಿಬಾರ್ದು ಅಂತ ಇರುತ್ತೆ. ಹಿಂದಿನ ದಿನ ಹೋಗಿ ಸ್ಟೋರ್ ಮಾಡ್ಕೊಳ್ತಾರೆ, ಫ್ರಿಡ್ಜ್ ತಗೊಂಡು ಹೋಗಿ ಇಟ್ಕೊಳ್ತಾರೆ. ಇನ್ ಬ್ಯಾನ್ ಅಂದ ತಕ್ಷಣ ಬಿಡ್ತಾರಾ? ಏನ್ ಉತ್ಕರ್ಷ್ ಅವ್ರೆ, ಬಿಜೆಪಿ ಈ ಕಡೆ ಅಡಿಕೆ ಬೆಳೆಗಾರರಿಗೂ ಮೋಸ ಆಗ್ಬಾರ್ದು ಅಂತೀರಿ, ಈ ಕಡೆ ಗುಟ್ಕಾ ಬೇಕು ಅಂದೇ ಬೇಕು ಅನ್ನೋ ರೀತಿಯಲ್ಲಿ ಪರವಾಗಿ ನಿಂತ್ಕೊಳ್ತಾ ಇದೀರಿ. ಹಂಗನ್ನಿಸ್ತಾ ಇಲ್ವಾ? ಡಬಲ್ ಸ್ಟ್ಯಾಂಡರ್ಡ್ ಇದು ಅಂತ ಬಹಳ ಸ್ಪಷ್ಟಪಡಿಸ್ತೀನಿ. ನೀವು ಕೇಂದ್ರ ಸರ್ಕಾರದ ಪಾತ್ರ ಏನು ಅಂತ ಅವಾಗಲೇ ಕೇಳಿದ್ರಲ್ವಾ? ಕೇಂದ್ರ ಸರ್ಕಾರದ ರೆಗ್ಯುಲೇಷನ್ಸ್, FSSA, ಫುಡ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿಯನ್ನ ರೆಗ್ಯುಲೇಷನ್ಸ್ ಅನ್ನ ತರುವಂಥದ್ದಷ್ಟೇ ಕೇಂದ್ರ ಸರ್ಕಾರದ ಪರಿಮಿತಿ ಇರ್ತಕ್ಕಂಥದ್ದು. ಅದನ್ನ ರಾಜ್ಯ ಮಟ್ಟದಲ್ಲಿ ಬ್ಯಾನ್ ಮಾಡಬೇಕಾ ಅಥವಾ ಇನ್ನೊಂದು ಮಾಡ್ಬೇಕನ್ನುವಂಥ ಸುಪ್ರೀಂ ಪವರ್ಸ್ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ, ನಂಬರ್ 1. ಆಮೇಲೆ ಎರಡನೇದೇನು ಅಂತಂದ್ರೆ, ಈಗ ನಮ್ಮ ಕೃಷಿ ವಿಚಾರದಲ್ಲಿ ಇಂಟರ್ ಕಲ್ಟಿವೇಶನ್ ಕ್ರಾಪ್ಸ್ ಅಂತ ಒಂದು ಪದ್ಧತಿ ಬರುತ್ತೆ. ಈಗ ನೀವು ಏನೋ ಬೇಸಾಯ ಮಾಡಬೇಕಾದ್ರೆ ಬರೀ ನೀವು ಅಡಿಕೆಯನ್ನು ಬೆಳೆಯುವಂಥ ಸಂದರ್ಭದಲ್ಲಿ ಅಡಿಕೆಯಿಂದ ನಿಮಗೆ ಕೊಕ್ಕೋ ಬರುತ್ತೆ, ಕರಿಮೆಣಸು ಬರುತ್ತೆ, ಬಾಳೆ ಬರುತ್ತೆ, ಎಲ್ಲವೂ ಬರುತ್ತೆ. ಈಗ ನಾವು ಅದನ್ನೇ ಹೇಳ್ತಿರುವಂಥದ್ದು. ಈಗ ನೋಡಿ, ಅಡಿಕೆ ಮತ್ತು ಅಡಿಕೆ ಎಲೆಯಿಂದ ಮೌಲ್ಯ ಆಧಾರಿತ ಉತ್ಪನ್ನಗಳನ್ನು ಇವ್ರು ತಯಾರು ಮಾಡುವಂಥದ್ದು. ಈ ಗುಟ್ಕಾ ಇದೆಲ್ಲ ಏನಿದೆ ಮೌಲ್ಯ ಆಧಾರಿತ ಉತ್ಪನ್ನ. ಅದು ಬಿಟ್ಟು ಇನ್ನು ಯಾವ ಥರ ಉತ್ಪನ್ನಗಳನ್ನು ನೀವು ತಯಾರು ಮಾಡ್ಬೋದು? ಈಗ ನಿಮಗೆ ಇದು ಬರುತ್ತೆ ನೋಡಿ ಮೇಡಮ್, ಈ ಹಳ್ಳಿ ಕಡೆ ಈ ಜಾತ್ರೆಗಳು ಮಾಡಿದಾಗ ಎಲೆದು ಇದು ಬರುತ್ತೆ, ತಟ್ಟೆ ಬರುತ್ತೆ, ಬೌಲ್ ಬರುತ್ತೆ. ಈ ಥರದ್ದೆಲ್ಲ ನೀವು
ಅವ್ರಿಗೆ ಟ್ರೈನಿಂಗ್ ಅನ್ನ ಕೊಡ್ಬೇಕು. ಯಾಕಂದ್ರೆ ನಾನು ಒಬ್ಬ ಕೃಷಿ ವಿದ್ಯಾರ್ಥಿ, ನಮ್ಮ ಕೃಷಿ ಕಾಲೇಜ್ಗಳಲ್ಲಿ ಅನೇಕ ಈ ತರ ಟ್ರೈನಿಂಗ್ಗಳು ನಡೀತಾ ಇರುತ್ತೆ ಯಾವ ರೀತಿ ಮಾಡ್ಕೋಬೇಕಂತ. ಇದಕ್ಕೆ ಸರ್ಕಾರ ಒತ್ತು ಕೊಟ್ಟು ಈಗ ಸರಿ ಹೇಳ್ದಂಗೆ ಒಂದು 5-10 ವರ್ಷದ ಪ್ಲಾನ್ ಅನ್ನು ಇಟ್ಕೊಂಡು ಎಕ್ಸಿಕ್ಯೂಟ್ ಮಾಡಿದ್ರೆ ವಿ ಮೇ ಬಿ ಸಕ್ಸಸ್ಫುಲ್. ಸುಮ್ಮನೆ ಏನೋ ಯೂಟಿಕ್ ಆದ್ರೂ ಒಳ್ಳೆ ಕೆಲಸ ಮಾಡ್ತೀರಾ, ಅದ್ರ ಬಗ್ಗೆ ನಮ್ದೇನು ಇದಿಲ್ಲ. ಬಟ್ ಮಾಡಿದಾಗ ಅದಕ್ಕೆ ಇಟ್ ಶುಡ್ ಹ್ಯಾವ್ ಸಮ್ ಪ್ರಾಕ್ಟಿಕಲ್ ಇದಲ್ವಾ, ಅದನ್ನ ಅದ್ರ ಕಡೆ ಯಾವ ರೀತಿ ಗಮನ ಉತ್ಕರ್ಷ್ ಅವರೇ ಬರ್ತೀನಿ ನಾನು. ಅರ್ಗ ಜ್ಞಾನೇಂದ್ರ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಹೇಳಿ ಸರ್, ಈಗ ಈ ಗುಟ್ಕಾನ ಬ್ಯಾನ್ ಮಾಡ್ತೀವಿ ಅನ್ನೋ ವಿಚಾರ ಇದೆಯಲ್ಲ, ಬ್ಯಾನ್ ಮಾಡಿದ್ರು ಅನ್ಕೊಳ್ಳೋಣ, ಕಳ್ಳ ಸಾಗಣೆ ತಡೆಯಕ್ಕೆ ಸಾಧ್ಯನಾ ಸರ್? ನೀವು ಗೃಹ ಸಚಿವರಾಗಿದ್ರು, ನಿಮಗೆ ಆಗಿದ್ದಂಥವ್ರು, ನಿಮಗೆ ಬಹಳ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಇರುತ್ತೆ ಈ ವಿಚಾರದಲ್ಲಿ. ಕಳ್ಳ ಸಾಗಣೆ ತಡೆಯಕ್ಕೆ ಆಗುತ್ತಾ? ನೋಡಿ, ಗುಟ್ಕಾ ಅನೇಕ ರಾಜ್ಯಗಳಲ್ಲಿ ಬ್ಯಾನ್ ಆಗಿದೆ, ತಿನ್ನೋದೇನು ನಿಲ್ಲಿಲ್ಲ. ಗುಟ್ಕಾ ಬ್ಯಾನ್ ಮಾಡಿದ್ರಿಂದ ಏನಾಗ್ತದೆ, ಈ ಕೆಟ್ಟ ಅಧಿಕಾರಿಗಳಿಗೆ ಒಂದು ಅವಕಾಶ ಆಗ್ತದೆ. ಯಾವ ತರ? ಬ್ಲಾಕ್ ಮೇಲ್ ಮಾಡಿ ಅವರಿಂದ ವಸೂಲಿ ಮಾಡ್ಕೊಂಡ್ಲಿಕ್ಕೆ ಆಗತ್ತೆ. ಗುಟ್ಕಾ ತಿನ್ನೋರು ಕಮ್ಮಿ ಆಗ್ಲಿಲ್ಲ, ವ್ಯಾಪಾರನೂ ಕಮ್ಮಿ ಆಗ್ಲಿಲ್ಲ, ಏನೂ ಆಗ್ಲಿಲ್ಲ. ಆದ್ರೆ ಈ ಗುಟ್ಕಾದ ಲಾಭದಲ್ಲಿ ಪಾಲ್ ಪಡೆಯುವಂತ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ. ಇದರಿಂದಾಗಿ ಅಡಿಕೆ ಬೆಳೆಗಾರರಿಗೆ ಹಾನಿ. ಗುಟ್ಕಾ ಈಗ ಆರೋಗ್ಯಕ್ಕೆ ಹಾನಿ ಅಂತ ಹೇಳಿ ನಮ್ಮ ಆರೋಗ್ಯ ಸಚಿವರು ಹೇಳಿದ್ರು, ನಾನು ಕೇಳಿದೀನಿ. ಗುಟ್ಕಾ ಮಾರ್ಕೆಟಿಗೆ ಬಂದು 30-35 ವರ್ಷ ಆಯ್ತು, ಅದನ್ನ ನಿಲ್ಲಿಸ್ಲಿಲ್ಲ. ಅದರಿಂದಾಗಿ ಅಡಿಕೆ ರೇಟ್ ಜಾಸ್ತಿ ಆಯ್ತು, ವಿಸ್ತಾರ ಜಾಸ್ತಿ ಆಯ್ತು. ಕೇವಲ ಒಂದು 2 ಲಕ್ಷ ಹೆಕ್ಟೇರ್ ನಲ್ಲಿ ಬೆಳೀತಾ ಇದ್ದಿದ್ದು ಇವತ್ತು 5.5 ಲಕ್ಷ ಹೆಕ್ಟೇರ್ ನಲ್ಲಿ ಬೆಳೀತಾ ಇದೀವಿ ಅಡಿಕೆಯನ್ನ. ಒಂದು ಅಡಿಕೆ ತೋಟ ಫಸಲಿ ಬರೋಂಗ್ ಮಾಡ್ಲಿಕ್ಕೆ 10 ವರ್ಷ ಬೇಕು. ಆ ಇನ್ವೆಸ್ಟ್ಮೆಂಟ್ ಮಾಡಿ ಶ್ರಮ ಹಾಕಿ ರೈತ ಬೆಳೆದಿರ್ತಾನೆ. ಈಗ ಅಡಿಕೆ ಗುಟ್ಕಾ ಬ್ಯಾನ್ ಮಾಡ್ತೀನಿ ಅಂತ ಹೇಳಿದ್ರೆ ಆರೋಗ್ಯಕ್ಕೆ ಹಾನಿಕಾರಕವಾದಂತ ಅನೇಕ ಸಂಗತಿಗಳಿದ್ದಾವೆ. ಈಗ ಲಿಕ್ಕರ್ ಬ್ಯಾನ್ ಮಾಡ್ಲಿಲ್ಲ, ನಮ್ಮ ರಾಜ್ಯ ಸರ್ಕಾರದ ದೊಡ್ಡ ಆದಾಯದ ಮೂಲ ಲಿಕ್ಕರೇ. ಮನೆಗೆ ಇನ್ನು ಸಪ್ಲೈ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಸಿಗರೇಟ್ ಅದೇ ಇನ್ನು ಕೊಡಕ್ಕೆ ತಯಾರಿ ನಡೆಸಿದೆ ಎಲ್ಲ ಕಡೆ. CL7 CL2 ಏನು ಅಗ್ಗವಾಗಿ ಕೊಡ್ತಾ ಇದ್ದಾರೆ ಲೈಸೆನ್ಸ್ ಅನ್ನ. ಇನ್ನು ಮನೆಗೂ ಪೂರೈಸಬಹುದು. ಕಿರಾಣಿ ಅಂಗಡಿಗಳಲ್ಲಿ ಎಲ್ಲ ಸಿಗ್ತದೆ ಹಳ್ಳಿಗಳಲ್ಲಿ. ಸರ್, ಈಗ ಆಯ್ತು, ಈಗ ನೀವು ಇದರ ಟಾಸ್ಕ್ ಫೋರ್ಸ್ ಅಧ್ಯಕ್ಷ ಕೂಡ ಆಗಿದ್ರಿ. ನಮಗೆ ಈ ಗುಟ್ಕಾ ಬ್ಯಾನ್ ವಿಚಾರದಲ್ಲಿ ಸ್ಪಷ್ಟ ಪರಿಹಾರ ಸೂತ್ರ ನಿಮ್ ಕಡೆಯಿಂದ? ಪರಿಹಾರ ಸೂತ್ರ ಅಂದ್ರೆ ಅಡಿಕೆಗೆ ಬೇರೆ ಆಲ್ಟರ್ನೇಟಿವ್ ಯೂಸ್ ಅನ್ನ ಕಂಡುಹಿಡಿಯುವವರೆಗೆ ರಕ್ಷಣೆ ಅಡಿಕೆಗೆ ಕೊಡಬೇಕು. 100ಕ್ಕೆ 60 ಭಾಗ ನಮ್ಮ ದೇಶದಲ್ಲಿ ಅಡಿಕೆ ಬೆಳೆಯುವಂತ ರಾಜ್ಯ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕ ರಾಜ್ಯ. ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಕುಟುಂಬಗಳು ಈ ಬೆಳೆ ಮೇಲೆ ಅವಲಂಬಿತವಾಗಿದ್ದಾವೆ. ಸಾವಿರಾರು ಕೋಟಿ ಇವತ್ತು GST ಆದಾಯ ಬರ್ತಾ ಇದೆ. ಹೀಗಾಗಿ ಇವತ್ತು ರೈತರು ಬೇರೆ ಬೆಳೆ ಬೆಳೆದವರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತಾ ಇದ್ದಾರೆ. ಅಡಿಕೆ ಬೆಳೆದವರು ರೈತರು ಸಾಯ್ಲಿಲ್ಲ, ಒಂದು ಒಳ್ಳೆ ಜೀವನ ಮಾಡ್ತಾ ಇದ್ದಾರೆ. ನೀವ್ ಯಾಕೆ ಏಟ್ ಹಾಕ್ಬೇಕು? ಈಗ ಏನು ಲಿಕ್ಕರಿಗೆ ಇದಕ್ಕೆ ಅದ್ರ ಮೇಲೆ ಪ್ರಿಂಟ್ ಮಾಡ್ತಿರಲ್ಲ, ಇಂಜುರೀಸ್ ಟು ಹೆಲ್ತ್ ಅಂತ, ಇದ್ರ ಮೇಲೂ ಪ್ರಿಂಟ್ ಮಾಡ್ತಾ ಇದ್ದಾರೆ. ಹಾಗೆ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಹಾಗಾಗಿ ಇದನ್ನ ಮಾಡ್ಬೇಕೆ ಹೊರತು ಸರ್ಕಾರ ಏಕಾಏಕಿಯಾಗಿ ಯಾರೋ ಹೇಳಿದ್ರು ಯಾವ್ದೋ ಲಾಬಿಗಳಿಗೆ ಮಣಿದು ಇದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇನ್ನೊಂದು ಆರೋಪ ಇದೆ ಸರ್ ನಿಮ್ಮ ಮೇಲೆ ಅಂದ್ರೆ ಬಿಜೆಪಿ ಮೇಲೆ. ಗುಟ್ಕಾ ಬ್ಯಾನ್ ಮಾಡೋದ್ರ ಹಿಂದೆ ಈ ಸಿಗರೇಟ್ ಕಂಪನಿಗಳ ಲಾಬಿ ಇದೆ, ಆ ಲಾಬಿಗೆ ಮಣಿತಾ ಇದೆ ಬಿಜೆಪಿ, ಅದಕ್ಕೆ ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಾ ಇದೆ ಅಂತ. ಅಲ್ಲ, ಬಿಜೆಪಿ ಹೆಂಗೆ ಲಾಬಿ ಮಾಡುತ್ತೆ? ಈಗ ಬಿಜೆಪಿಗೂ ಸಿಗರೇಟ್ ಲಾಬಿಗೂ ಸಂಬಂಧವೇ ಇಲ್ಲಮ್ಮ. ಹೆಂಗೆ ಲಿಂಕ್ ಮಾಡ್ತೀರಿ ನೀವು? ಈಗ ಗುಟ್ಕಾ ಬ್ಯಾನ್ ಆಗಬೇಕಾ ಬೇಡವಾ, ಅಥವಾ ಆಲ್ಟರ್ನೇಟಿವ್ ಹುಡುಕ್ಬೇಕು ಅಂತೀರಾ? ಅದಕ್ಕೆ ನೋಡಿ, ಆಲ್ಟರ್ನೇಟಿವ್ ಹುಡುಕುವವರಿಗೆ ಗುಟ್ಕಾ ಬ್ಯಾನ್ ಆಗಬಾರ್ದು ಯಾವುದೇ ಕಾರಣಕ್ಕಾಗಿ ನಾನು ಹೇಳುದು. ಯಾಕಂದ್ರೆ ರೈತರಿಗೆ ಇದು ಹೊರತಾಗುತ್ತೆ. ಮೊನ್ನೆ ನೋಡಿ, ಇದನ್ನ ಅನೌನ್ಸ್ ಮಾಡಿದ ತಕ್ಷಣ 2,000-3,000 ಬಿದ್ದೋಯ್ತು ಅಡಿಕೆ ಮಾರ್ಕೆಟ್. 54,000 ರೂಪಾಯಿ ಇತ್ತು ಮೀಡಿಯಂ ಅಡಿಕೆ. ಇವತ್ತು 50,000ಕ್ಕೂ ಕೇಳೋರಿಲ್ಲ. ನಿನ್ನೆ ಮಾರ್ಕೆಟಿಗೆ ವ್ಯಾಪಾರಿಗಳೇ ಹೋಗ್ಲಿಲ್ಲ, ಹೆದರ್ತಾ ಇದ್ದಾರೆ ಎಲ್ರು ಕೂಡ. ರೈತರು ಕಂಗಾಲಾಗಿದ್ದಾರೆ. ಲಕ್ಷಗಟ್ಟಲೆ ಚೀಲ ಇವತ್ತು ಸ್ಟಾಕ್ ಇದೆ ಮಾರ್ಕೆಟ್ ನಲ್ಲಿ. ರೈತರ ಮನೆಯಲ್ಲಿದೆ, ಮಾರುಕಟ್ಟೆನಲ್ಲೂ ಇದೆ. ಬಹಳ ದೊಡ್ಡ ಅವಘಡ ಆಗ್ತದೆ ರೈತರ ಮೇಲೆ. ಇದನ್ನ ನಾವು ನೋಡದೇನೆ ಸರ್ಕಾರದ ಯಾರೋ ಅಧಿಕಾರಿ ಯಾವ್ದೋ ಲಾಬಿಗೆ ಮಣದು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಮೊನ್ನೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ ನಾನು, ನಮ್ಮ ಅನೇಕ ಶಾಸಕರುಗಳು ಸೇರಿ. ಅವ್ರು ಹೇಳಿದ್ದಾರೆ, ಇಲ್ಲಪ್ಪ ಸರಿ ಮಾಡ್ತೀನಿ ನಾನು ಅದನ್ನ, ಫೈಲ್ ತರ್ತೀನಿ, ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಹೌಸ್ ಅಲ್ಲಿ ಕೂಡ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನಾನು ಒಬ್ಬ ಅಡಿಕೆ ಬೆಳೆಗಾರ, ಇದನ್ನು ಅನುಭವಿಸ್ತಾ ಇದ್ದೀವಿ ನಾವು. ನಾನೊಂದು ಚಿಕ್ಕ ಅಡಿಕೆ ಬೆಳೆಗಾರ, ದೊಡ್ಡ ಅಡಿಕೆ ಬೆಳೆಗಾರ ಅಲ್ಲ. ಮೊನ್ನೆ ನಾವು ಕೇಂದ್ರ ಸರ್ಕಾರದ ಜೊತೆನಲ್ಲಿ ಮಾತನಾಡಿ ಈ ಇಲ್ಲಿಗಲ್ ಯಾವ್ದು ಅಡಿಕೆ ನಮ್ ದೇಶಕ್ಕೆ ಬರ್ತಾ ಇದೆ ಅದನ್ನ ತಡೆಗಟ್ಟಬೇಕು ಅಂತ ಹೇಳಿದ್ವಿ. ಮೊನ್ನೆ ದಿನ 9 ಜನ ಅರೆಸ್ಟ್ ಮಾಡಿದ್ದಾರೆ. 2,500 ಕೋಟಿ
ಸೆಂಟ್ರಲ್ ಟ್ಯಾಕ್ಸ್ ಅನ್ನ ತಪ್ಪಿಸಿರ್ತಕ್ಕಂತ ದೊಡ್ಡ ಹಗರಣವನ್ನ ಹಿಡಿದಿದ್ದಾರೆ ಸೆಂಟ್ರಲ್ ಟೀಮು. ಇವೆಲ್ಲ ಆಗ್ಬೇಕಾಗಿದೆ, ರೈತರಿಗೆ ರಕ್ಷಣೆ ಸಿಕ್ಕಬೇಕಾಗಿದೆ. ಓಕೆ ಓಕೆ, ಎನಿವೆ ಥ್ಯಾಂಕ್ ಯು ಸರ್ ಇಷ್ಟು ಪೇನೆಸ್ ವಿಸ್ತಾರ ಜೊತೆ ಮಾತಾಡೋದಕ್ಕೆ. ಹಿಟ್ಟು ರಾಜು ಅವರೇ, ನನ್ನ ಧ್ವನಿ ಕೇಳಿಸ್ತದೆ ಅನ್ಕೊಳ್ತೀನಿ ಈಗ. ಕೇಳಿಸ್ತಾ ಇದೆ ಮೇಡಮ್. ಎಡ್ಬಿಡಂಗಿ ಡಿಸಿಷನ್ಗೆ ಮುಂದಾಗ್ತಾ ಇದ್ದಾರಾ ರಾಜ್ಯ ಸರ್ಕಾರದವರು ಅಂತ? ಇದು ಯಾವುದನ್ನು ಯೋಚನೆ ಮಾಡ್ತಾ ಇಲ್ಲ, ಅದನ್ನ ಕನ್ಸ್ಯೂಮ್ ಮಾಡೋರ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಅಡಿಕೆ ಬೆಳೆಯೋರ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಸುಮ್ಮನೆ ಒಂದು ಡಿಸಿಷನ್ ಅಂದ್ರೆ ಒಂದು ಆದೇಶ ಪಾಸ್ ಮಾಡ್ಬಿಡೋದು, ಗೊಂದಲ ಕ್ರಿಯೇಟ್ ಮಾಡೋದು, ಹಿಂಗೇನಾದ್ರು ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅಂತ ಅನ್ಸುತ್ತಾ ನಿಮ್ಗೆ? ಖಂಡಿತ ಮಾಡ್ತಾ ಇದೆ. ಇದಕ್ಕೆ ಒಂದು ಮೊಸಳೆ ಕಣ್ಣೀರ್ ಹಾಕ್ತಾರೆ. ಮೊನ್ನೆ ನಾವು ಇದು ಡಿಸ್ಕಷನ್ ಮಾಡಿದಾಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಒಂದು ಆದೇಶ ಬರ್ತತೆ, ಅದಕ್ಕೆ ನಾವು ನೋಟಿಸ್ ಮಾಡ್ಬೇಕು, ಹಾಗಾಗಿ ಇದನ್ನ ಪ್ರಿನ್ಸಿಪಲ್ ಮಾಡಿರೋದು, ಯಾವ್ದೇ ಕಾರಣಕ್ಕೂ ಗುಟ್ಕಾ ನಿಷೇಧ ಮಾಡಲ್ಲ ಅಂತೇಳಿ ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಹಾಕೋದು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹಾಕೋದು, ಇವು ಎಲ್ಲಾ ಸರ್ಕಾರಗಳು ರೈತರನ್ನ ಒಂದು ಗುರಿಯಾಗಿ ಇಟ್ಕೊಂಡು ಮಾಡ್ತಿರೋ ಅಂತ ಹುನ್ನಾರಗಳು ಇವು. ಇದು ಆರೋಗ್ಯದ ಮೇಲೆ, ಬರೀ ಆರೋಗ್ಯದ ಮೇಲೆ ಕಾಳಜಿ ಇದ್ದಿದ್ರೆ ಇವರೆಲ್ಲ ಈಗ ಮುಂಚೆ ಹಳ್ಳಿಗಳಿಗೆಲ್ಲ ಹಿಂದೆ ಸರಾಯಿಗಳು ಮಾಡ್ತಾ ಇದ್ರು, ಸರಾಯಿ ನಿಷೇಧ ಮಾಡಿದ್ರು, ಸರಾಯಿನ ಅಧಿಕೃತವಾಗಿ ಸರ್ಕಾರ ಮಾರಕ್ ನಿಂತು. ಈಗ ಗುಟ್ಕಾ ಬ್ಯಾನ್ ಮಾಡಿ ಸರ್ಕಾರನೇ ಗುಟ್ಕಾ ಅಧಿಕೃತ ಮಾರಾಟ ಮಾಡೋ ಹುನ್ನಾರ ಏನಾರ ಮಾಡ್ತಿದ್ಯಾನೋ ಗೊತ್ತಾಗ್ತಿಲ್ಲ. ಹಾಗಾಗಿ ಈಗ ನೋಡ್ರಿ 1 kg ಅಡಿಗೆ ಎಣ್ಣೆ ತಯಾರಾಗಕ್ಕೆ ಶೇಂಗಾ ಎಣ್ಣೆ 400 ರೂಪಾಯಿ ಬೇಕು, 150 ರೂಪಾಯಿ ಕೊಡ್ಬೇಕಾರೆ ಇದ್ರಲ್ಲಿ ಎಷ್ಟು ಮೋಸ ಆಗ್ತಿದೆ ಅಂತೇಳಿ ಯೂಟಿ ಕಾದರ್ ಅವ್ರಿಗೆ ಗೊತ್ತಾಗ್ತಿಲ್ವಾ? 400 ರೂಪಾಯಿ ಬೆಲೆ ಬಾಳೋ ಅಂತ ಎಣ್ಣೆನ 150 ರೂಪಾಯಿ ಒರಿಜಿನಲ್ ಎಣ್ಣೆ ಅಂತ ಕೊಟ್ಟಾಗ ಯೂಟಿ ಕಾದರಿಗೆ ಇದು ಗೊತ್ತಾಗ್ಬೇಕಾನೆ. ಆ ಎಣ್ಣೆ ಯಾಕೆ ನಿಷೇಧ ಮಾಡಲ್ಲ? ಆಯಿಲ್ ಅಂತೇಳಿ ದೇಶದಾಗೆ ಬೆಳೆನೆ 10% ಬೆಳೆ ಇದ್ರೆ 100% ಮಾರಾಟ ಆಗ್ತದೆ, ಎಲ್ಲಿಂದ ಬರ್ತಿದೆ? ಇಂಥವು ಆರೋಗ್ಯದ ಮೇಲೆ ಪರಿಣಾಮ ಬೀಳೋಂತ ಸಾಕಷ್ಟಿದೆ. ಗುಟ್ಕಾ ನಿಷೇಧ ಮಾಡೋದ್ರಿಂದ ನಾವು ವಿರೋಧ ಮಾಡೋದಿಲ್ಲ. ಜನರ ಮೇಲೆ ಕಾಳಜಿ ಇದ್ರೆ ನಿಜವಾಗಿ ಇವೆಲ್ಲ ಬ್ಯಾನ್ ಮಾಡಿ ತದನಂತರ ಗುಟ್ಕಾ ಬ್ಯಾನ್ ಮಾಡ್ಲಿ. ಗುಟ್ಕಾ ಬ್ಯಾನ್ ಮಾಡಿ ಉತ್ತೇಜನ ಕೊಡಿ, ಬೆಂಬಲ ಬೆಲೆ ಕೊಡಿ, ಆಮೇಲೆ ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಯಾಕೆ ಕೇಳಬಾರ್ದು ರೈತರು? ಇಲ್ಲ, ಬೆಂಬಲ ಬೆಲೆ ಅನ್ನೋದು ಸರ್ಕಾರ ಕೊಡೋ ನೈತಿಕತೆನೇ ಇಲ್ಲ ಮೇಡಮ್. ಈಗ ಒಂದು ಅಡಿಕೆ ಮರ ಬಿದ್ರೆ 16 ರೂಪಾಯಿ ಕೊಡ್ತಾ ಇದ್ದಾರೆ. 16 ರೂಪಾಯಿಗೆ ಮರ ಕಟ್ ಮಾಡಿ ಹೊರಗೆ ಹಾಕಕ್ ಆಗ್ತಿಲ್ಲ. ಇವರು ಸರ್ಕಾರದ ಯೋಗ್ಯತೆಗೆ ಆ ಒಂದು ಬೆಂಬಲ ಬೆಲೆ ಕಟ್ಟೋ ಅಂತ ಒಂದು ಚೈತನ್ಯಗಳು ಸರ್ಕಾರಗಳಿಗಿಲ್ಲ. ಏನೋ ಮೂಗಿ ತುಪ್ಪ ಹಚ್ಚಬೇಕು ಹಚ್ತಾರಷ್ಟೇ. ಹಾಗಾಗಿ ಇದು ಆಲ್ಟರ್ನೇಟಿವ್ ನಮ್ಗೆ ಅಡಿಕೆ ಬೆಳೆಗಾರರಿಗೆ ಪರ್ಯಾಯ ಮಾರ್ಗ ಸಿಗೋ ತನಕ ಗುಟ್ಕಾ ನಿಷೇಧ ಯಾವ ಕಾರಣಕ್ಕೂ ಮಾಡ್ಕೊಡುದು. ಓಕೆ ಬಂದೆ ನಾನು ನಿಮ್ಮ ಹತ್ರ. ಶ್ರೀನಿವಾಸ್ ಅಂತ ಹುಳಿಮಾವಿಂದ ಒಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ರೈತರ ಸರ್ ತಾವು? ರೈತರಿಲ್ಲ ಮೇಡಮ್, ನಾವು ಬೆಂಗಳೂರಲ್ಲಿ ಒಬ್ರು ಕೆಲಸ ಮಾಡೋರು. ಓಕೆ. ಬಟ್ ಏನಂದ್ರೆ ಗುಟ್ಕಾ ಮುಕ್ತ ಮಾಡಿದ್ರೆ ನೆಕ್ಸ್ಟ್ ಜನರೇಷನ್ ಇದೆಯಲ್ಲ, ಮಕ್ಕಳು ಮರಿಗಳು ಎಲ್ಲಾರು ಅವರು ಅಡಿಕೆ ಅನ್ನೋದೇ ತಿನ್ನಲ್ಲ. ಬಟ್ ಅಡಿಕೆ ಮಾಡ್ಲಿ, ಬಟ್ ಆ ನಿಕೋಟಿನ ತಂಬಾಕು ಮಿಕ್ಸ್ ಮಾಡಬಾರ್ದು ಅಷ್ಟೇ. ಆದ್ರೆ ಯೂಟಿ ಕಾದರ್ ಸರ್ ತಗೊಂಡೋದು ಒಳ್ಳೆ ನಿರ್ಧಾರ. ತಮಿಳ್ನಾಡಲ್ಲಿ ನೋಡಿ ಗುಟ್ಕಾ ಸಿಕ್ಕಲ್ಲ. ತಮಿಳ್ನಾಡು ಎಲ್ಲೇ ಹೋಗಿ ನೀವು ಗುಟ್ಕಾ ಸಿಕ್ಕಲ್ಲ. ಯಾಕೆ? ಅಲ್ಲಿ ಅಡಿಕೆ ಬೆಳೆಗಾರ ಇಲ್ವಾ? ಅಲ್ಲಿ ಜಾಸ್ತಿ ಬೆಳೀತಾರೆ ಮೇಡಮ್ ಅಡಿಕೆ. ಆದ್ರೂ ಅವರು ಅಡಿಕೆ ಗುಟ್ಕಾ ನಿಷೇಧ ಮಾಡಿದ್ದಾರೆ. ಓಕೆ, ಯುವ ಪೀಳಿಗೆಯ ಭವಿಷ್ಯ ದೃಷ್ಟಿಯಿಂದ ಇದನ್ನ ಬ್ಯಾನ್ ಮಾಡಿ ಅಂತೀರಿ? ಯುವ ಪೀಳಿಗೆ ನೋಡಿ, ನನಗೆ 2 ಮಕ್ಕಳಿದ್ದಾರೆ. ಓಕೆ, ಮೋನಿಶ್ ಅಂಚಿರಾಯು. ಅದ್ರ ಜೊತೆಗೆ ಯಾಕೆ ಸರ್ ಈ ಮದ್ಯ ಸಿಗರೆಟ್ ಎಲ್ಲ ಬ್ಯಾನ್ ಮಾಡಿ ಅಂತ ಕೇಳಲ್ಲ ಯಾರು? ಅದು ಮಾಡಿದ್ರೆ ನೋಡಿ ಮೇಡಮ್, ಅದು ಮಾಡಿದ್ರೆ ಇನ್ನ ಸಂತೋಷ. ನೆಕ್ಸ್ಟ್ ಪೀಳಿಗೆಗೆ ಎಲ್ಲಾ ಬಿಟ್ಬಿಟ್ರೆ ಆರೋಗ್ಯ ಅನ್ನೋದು ಅವ್ರು ಕೇಳದೆ ಬೇಡ, ಆಟೋಮೆಟಿಕಲಿ ಅದು ಅವ್ರಿಗೆ ಏನೇ ಊಟ ಮಾಡ್ಲಿ ಅವ್ರು ಆಟೋಮೆಟಿಕ್ ಆರೋಗ್ಯದಿರ್ತಾರೆ. ಅವ್ರ ಗ್ಯಾರಂಟಿ 80 to 90%, 90 ವರ್ಷ 90 ವರ್ಷ ಬದುಕ್ತಾರೆ. ಅದು ಗ್ಯಾರಂಟಿ. ಇದೆಲ್ಲ ಬಿಟ್ಬಿಟ್ರೆ ಇನ್ನೇನಿದೆ, ಆರೋಗ್ಯ ಆಟೋಮೆಟಿಕ್ ಬರುತ್ತೆ. ಗಾಳಿ ಊಟ ಏನ್ ಊಟ ಮಾಡಿದ್ರು ನಡೀತಿದೆ. ಓಕೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಕರ್ನಾಟಕ ಹೈಯೆಸ್ಟ್ 70% ನಾವೇ ಬೆಳೆಯೋದು ಇಡೀ ದೇಶದಲ್ಲಿ ಅಡಿಕೆನ. ಹೌದು, ಮಲೆನಾಡು ಭಾಗ, ತುಮಕೂರು ಭಾಗ, ದಕ್ಷಿಣ ಕನ್ನಡ ನಾವೇ 70% ಇಡೀ ದೇಶಕ್ಕೆ ನಮ್ದೇ ಕಾಂಟ್ರಿಬ್ಯೂಷನ್. ಓಕೆ, ಈಗ ಈ ಪಾಲಿಸಿ ಡಿಸಿಷನ್ ಅಂತ ಬಂದಾಗ ಇಷ್ಟೊಂದು ವೀಕ್ ಇದ್ದೀರಾ? ಒಬ್ರು ಮಂತ್ರಿ ಪಾಸ್ ಮಾಡ್ತಾರೆ, ಇನ್ನೊಬ್ರು ನಮ್ಗೆ ಗೊತ್ತೇ ಇಲ್ಲ ಅಂದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ ಹೆಂಗ್ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತ. ನೋಡಿ ಮೇಡಮ್, ಸರ್ಕಾರ ಸುಭದ್ರವಾಗಿದೆ. ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಆರೋಗ್ಯ ಸಚಿವರು ನೇರವಾಗಿ 35-40 ವರ್ಷದ ಹಳೆ ಸಂಪ್ರದಾಯವನ್ನ ಬ್ರೇಕ್ ಮಾಡ್ತೀರಿ. ಬ್ರೇಕ್ ಅಂದ್ರೆ ತಪ್ಪಾಗ್ತದೆ, ಬ್ಯಾನ್ ಮಾಡ್ತೀವಿ ಅಂತ ಬಂದಾಗ ಅದೊಂದು ದೊಡ್ಡ ಡಿಸಿಷನ್ ಸರ್. ತಮಿಳ್ನಾಡು ಬೇಡ, ಕರ್ನಾಟಕ ಮಾತಾಡಿ. ಹಂಗಾರೆ ಯಾಕೆ ವಾಪಸ್ ತಗೊಳಕ್ ಹೋಗ್ತಾ ಇದ್ದೀರಿ? ನೋಡಿ, ವಾಪಸ್ ತಗೊಳ್ಳೋಂಥ ಪ್ರಶ್ನೆ ಅಲ್ಲ. ಈಗ ಸರ್ ಹೇಳ್ದಂಗೆ ಡಾಕ್ಟರ್ ಏನು ಆರೋಗ್ಯಕ್ಕೆ ಹಾನಿಕಾರವಾದ ಅಂಶಗಳಿದಾವೆ ಅವನ್ನೆಲ್ಲ
ಬಿಡುವಂಥ ನಿಟ್ಟಿನಲ್ಲಿ ಅವನ್ನೆಲ್ಲ ಬ್ಯಾನ್ ಮಾಡೋ ನಿಟ್ಟಿನಲ್ಲಿ ಏನಾದರೂ ಒಂದು ಕ್ರಮ ಕೈಗೊಳ್ಬೇಕು. ಈಗ ನಮ್ಮ ಸರ್ಕಾರ ಬಂದಿದೆ ಅಂದರೆ ಸುಮ್ಮನೆ ಹೋದ್ರಲ್ಲ, ಏನಾದರೂ ಒಂದು ಹೊಸ ಯೋಜನೆಯನ್ನು ಮಾಡಬೇಕಾದ್ರೆ ಅದರಲ್ಲಿ ಪ್ಲಸ್ ಇರುತ್ತೆ ಮೈನಸ್ ಇರುತ್ತೆ. ಅದನ್ನ ತಜ್ಞರ ಟೀಮ್ ಅಂತ ಕೂರಿಸ್ಕೋಬೇಕು Yes, ಸರ್, madam. ಒಂದು ಅದನ್ನ ಮೀಟಿಂಗ್ ಮಾಡ್ತಾ ಇದ್ದಾರೆ ಮಾಡಬೇಕು madam. ಸರ್, ಚರ್ಚೆ ಆದ್ಮೇಲೆ ಯಾವ ದೇಶ ಅಂತ ಹೊರಗೆ ಹಾಕ್ಬೇಕು. ಹಿಂಗ್ ಹಾಕ್ಬಿಟ್ರೆ ಇದು ಮಾಡ್ತಾ ಇದ್ದಾರೆ. ಎಡಬಿಡಂಗೆ ನಿರ್ಧಾರ ಆಗುತ್ತೆ, No, 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 ಭಯ ಎಡಬಿಡಂಗೆ ಪಡಿಸ್ತಾರೆ ಅಂತಲ್ಲ. ರೈತರಿಗೆ. No, ಆಮೇಲೆ ಅಕ್ರಮವಾಗಿ ಶೇಖರಿಸಿಟ್ಕೊಳ್ತಾರಲ್ಲ ಅವ್ರಿಗೆ ಉತ್ತೇಜನ ಕೊಟ್ಟಂಗಾಗುತ್ತೆ ಇದೆಲ್ಲ. ನೀವು ಅದನ್ನೆಲ್ಲ ಬ್ಯಾನ್ ಮಾಡೋ ನಿಟ್ಟಿನಲ್ಲಿ ಶೇಖರಿಸಣೆ ಮಾಡೋದು ಬ್ಯಾನ್ ಮಾಡಬೇಕು. ಅದರ ಜೊತೆಗೆ ನಮ್ಮ ಸರ್ಕಾರದ ಉದ್ದೇಶ ಯೋಜನೆಗಳನ್ನ ಜಾರಿ ತರ್ತಾ ಇದ್ದಾರೆ ಅಂದ್ರೆ ಏನೋ ಒಂದು ಒಳ್ಳೇದು ಆಗ್ಲಿ ಅನ್ನೋ ಉದ್ದೇಶ ಇರುತ್ತೆ ಹೊರತು ಬೇರೆ ಇಲ್ಲ. ಇದರಲ್ಲಿ ನಾವು ಯಾವುದೇ ಕೃಷಿಕರಿಗಾಗಿರ್ಬೋದು ಬೆಳೆಗಾರರಿಗಾಗಿರ್ಬೋದು ವಿರೋಧ ಮಾಡುವಂತ ವ್ಯವಸ್ಥೆ ರೈತರಿಗೆ ಇಲ್ಲ. ಆಲ್ಟರ್ನೇಟಿವ್ ವ್ಯವಸ್ಥೆ ಏನ್ ಹೇಳಿ ಮಾಡ್ಲಿಕ್ಕೆ ಮಿಶ್ರ ಬೆಳೆಗಾರ ಅಡಿಕೆ ಮರ ಕಡ್ದು ಹಾಕ್ಬೇಕಾ ಅವರಿಗೆ? ಇಲ್ಲ ಮೇಡಮ್, ಅಡಿಕೆ ಭಾರತೀಯ ಪಾರಂಪರಿಕ ಒಂದು ತಾಣದಲ್ಲಿ ಅಡಿಕೆ ಒಂದು, ನಮ್ಮಲ್ಲೆಲ್ಲ ಎಲೆ ಅಡಿಕೆ ವಿಳ್ಳೆದೆಲೆ ಅಡಿಕೆಯನ್ನು ಕೊಡ್ತಾ ಇದ್ದೀವಿ. ಹೀಗಾಗಿ ಅದು ನಮ್ಮ ಸಂಸ್ಕೃತಿಯ ಸಂಕೇತನೂ ಆಗಿರೋದ್ರಿಂದ ಅದನ್ನು ಬ್ಯಾನ್ ಮಾಡಿ ಅನ್ನೋ ಪ್ರಶ್ನೆ ಅಡಿಕೆ ಇಲ್ಲ. ವಿಶೇಷವಾಗಿ ನಿಕೋಟಿನ್ ಮಿಶ್ರವಂತ ಮಾಡುವಂಥ ವ್ಯವಸ್ಥೆಗೆ ಬ್ಯಾನ್ ಮಾಡೋದು. ಅದರ ಜೊತೆಗೆ ಏನು ಯುವಕರ ಆರೋಗ್ಯವನ್ನು ಮುಖ್ಯಮಂತ್ರಿಗಳಿಗೂ ತಾಳಮೇಳ ಇಲ್ಲ ಅಂತ ಒಪ್ಕೋತೀರಾ ನೀವು ಹಂಗಾದ್ರೆ? ಮೇಡಮ್ ಅದು ಪ್ರಶ್ನೆನೇ ಇಲ್ಲ. ಎಲ್ಲರೂ ಒಂದು ಯೋಚನೆ ಮಾಡ್ತಾ ಇರ್ತಾರೆ. ನೀವು ಒಂದು ದಿಕ್ಕಿನಲ್ಲಿ ಯೋಚನೆ ಮಾಡಿದ್ರೆ ಮುಖ್ಯಮಂತ್ರಿಗಳು ಒಂದು ದಿಕ್ಕಿನಲ್ಲಿ ಯೋಚನೆ ಮಾಡ್ತಾರೆ. ಸಾರ್ವಜನಿಕರ ಹಿತಾಸಕ್ತಿಯಿಂದ ಹೊರತು ಬೇರೆ ಇಲ್ಲ. ಮಹಾಂತೇಶ್ ಅವರೇ, ನಾವು ಯಾವ ಸಾರ್ವಜನಿಕ ಯೋಚನೆ ಮಾಡಿದ್ರು ಹಿತಾಸಕ್ತಿ ಆಗುತ್ತೆ, ನೀವು ಹಂಗೆ ಯೋಚನೆ ಮಾಡಕ್ಕಾಗಲ್ಲ. ಸರ್ಕಾರ ನಡೆಸೋರು ಇಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಆರೋಗ್ಯ ಹಿತಾಸಕ್ತಿ ಇದೆಯಲ್ಲ, ಅಡಿಕೆ ಬೆಳೆಯವ್ರು ನಿದ್ರೆ ಮಾಡಕ್ ಆಗ್ತಾ ಇಲ್ಲ ರಾತ್ರಿ ಬೆಳಗಾದ್ರೆ, ಹಂಗ್ ಸಮಸ್ಯೆ ಇದೆ. ನೀವೊಂದು ಏನು ಯೋಚನೆ ಮಾಡದೆ ಮುಂದಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ದಲೆ ಸುಮ್ನೆ ನಾವು ರದ್ದು ಮಾಡ್ಬಿಡ್ತೀವಿ ಬ್ಯಾನ್ ಮಾಡ್ಬಿಡ್ತೀವಿ ಅಂದ್ರೆ ಹೆಂಗಾಗುತ್ತೆ? ಇಲ್ಲ, ಅದನ್ನ ಹಂತ ಬ್ಯಾನ್ ಮಾಡಕ್ಕಾದ್ರೆ ಯಾರೇ ಬಂದ್ ಪ್ರೊಟೆಸ್ಟ್ ಮಾಡಿದ್ರು ಬಿಡಬಾರ್ದು, ಆ ಗಟ್ಟಿತನ ತೋರಿಸ್ಬೇಕು. ಅದಾದ್ರೂ ಆಗುತ್ತೆ ನಿಮ್ ಕೈಲಿ? ಅದು ಆಗಲ್ಲ ನೋಡಿ ಮೇಡಮ್. ಅದು ಅವ್ರಿಗೆ ಹಣ ಆಗ್ಬಾರ್ದು, ಬೆಳೆಗಾರರಿಗೂ ಹಾನಿ ಆಗ್ಬಾರ್ದು, ಮತ್ತೊಬ್ಬರಿಗೆ ಹಾನಿ ಆಗ್ಬಾರ್ದು. ಎಲ್ಲರೂ ನೀವು ಮಗುನು ಚಿವುಟಿ ತೊಟ್ಲಿನೂ ತೂಗ್ಬೇಡಿ ಸರ್. ಈಗ ವಿತ್ಡ್ರಾಲ್ ಸಿಂಪ್ಟಮ್ಸ್ ನ ಹ್ಯಾಂಡಲ್ ಮಾಡೋದು ಹೇಗೆ ಅನ್ನೋದು ಒಂದು ಟೀಮ್ ಅದು ಅವ್ರಿಗೆ ಕುತ್ಕೊಂಡು ಸಜೆಸ್ಟ್ ಮಾಡ್ಬೇಕಾ ಅಂತ ಅಲ್ವಾ ಸರ್? ಸೊ ಏನಾದರೂ ಈಗ ಆಲ್ಕೋಹಾಲ್ ಇರಲಿ ಅಥವಾ ಸಿಗರೇಟ್ ಇರಲಿ, ಬಟ್ ಯಾವುದಾದ್ರೂ ಹವ್ಯಾಸಗಳಿರಲಿ ಅದನ್ನು ಬಿಡಿಸೋದು ಅಷ್ಟು ಸುಲಭ ಅಲ್ಲ. ಅದಕ್ಕೇನೆ ಟ್ರೈನಿಂಗ್ ತಗೊಳ್ತಾರೆ ಸೈಕ್ಯಾಟ್ರಿಸ್ಟ್ಸು, ಅದಕ್ಕೆ ಡಿ ಅಡಿಕ್ಷನ್ ಪ್ರೋಗ್ರಾಮ್ ಅಂತಾರೆ. ಸೊ ಇಟ್ ಈಸ್ ನಾಟ್ ವೆರಿ ಸಿಂಪಲ್, ತುಂಬ ಕಷ್ಟಪಡಬೇಕು. ಅದಕ್ಕೆ ಇವನ್ ಒಂದೊಂದ್ಸರಿ ಅಡ್ಮಿಟ್ ಮಾಡ್ಕೋಬೇಕು. ಕೆಲವು ಮೂವೀಸಲ್ಲಿ ನೋಡಿರ್ತೀರ ನೀವು, ಕೆಲವು ಅಡಿಕ್ಷನ್ನ ಬಿಡ್ಸೋಕ್ಕೆ ಅವ್ರನ್ನ ಒಂದು 1 ತಿಂಗಳು 2 ತಿಂಗಳು ಅಡ್ಮಿಟ್ ಮಾಡ್ಕೋತಾರೆ. ಆ ಥರ ಒಂದೊಂದ್ಸರಿ ಸ್ಥಿತಿ ಬರುತ್ತೆ. ಸೊ ಅಡಿಕ್ಷನ್ನ ಡೆಫಿನೆಟ್ಲಿ ನಾವು ಬಿಡಿಸ್ಬೇಕು. ನನ್ನ ಅಭಿಪ್ರಾಯ ಏನಂದರೆ ಡೆಫಿನೆಟ್ಲಿ ನಾವು ಬರ್ತಾ ಬರ್ತಾ ನಮ್ಮ ಯುವಕರನ್ನ ಈ ಸಂಪರ್ಕದಿಂದ ದೂರ ಇಡೋದು ನಮ್ಮದು ಕರ್ತವ್ಯ. ಇಟ್ ಈಸ್ ಕರೆಕ್ಟ್. ಇದನ್ನು ಅವರ ಇಂಟೆನ್ಷನ್ ಒಳ್ಳೇದಿರ್ಬೋದು. ನನ್ನ ಅಭಿಪ್ರಾಯದಲ್ಲಿ ಆ ಇಂಟೆನ್ಷನ್ನ ನಾವು ಅದನ್ನ ಪ್ಲಾನ್ ಮಾಡಿ ಸೈಂಟಿಫಿಕ್ ಆಗಿ ಸ್ವಲ್ಪ ಸೈಂಟಿಫಿಕ್ ಎಕ್ಸ್ಪರ್ಟ್ಸ್, ಮೆಡಿಕಲ್ ಎಕ್ಸ್ಪರ್ಟ್ಸ್ನ ಸೇರಿಸಿ ಮತ್ತೆ ಲಾ ಮೇಕರ್ಸ್ನ ಸೇರಿಸಿ ಒಂದು ಕನ್ಸೆನ್ಸಸ್ ಮಾಡಿ ಆ್ಯಂಡ್ ನಾವು ಬೇರೆ ದೇಶದಿಂದನೂ ಇನ್ಸ್ಪಿರೇಷನ್ ಪಡೆದು ಅದನ್ನು ಕರೆಕ್ಟಾಗಿ ಒಂದು ಲಾ ಮಾಡಿಸಿದ್ರೆ ಆವಾಗ ನನ್ನ ಅಭಿಪ್ರಾಯದಲ್ಲಿ ಇಟ್ ಈಸ್ ಪಾಸಿಬಲ್ ಇನ್ ದ ನೆಕ್ಸ್ಟ್ 5 to 10 years ನಾವು ಇದನ್ನ ಕಡಿಮೆ ಮಾಡಬಹುದು. ಈ ಗುಟ್ಕಾ ತಿಂದೆ ಕ್ಯಾನ್ಸರ್ ಬಂದಿದೆ ಅನ್ನೋ ಪರ್ಸೆಂಟೇಜ್ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ನಾನು ನಿಮ್ಮ ಹತ್ರ ಕೇಳ್ತೀನಿ ಸರ್. ಒಬ್ರು ಕಾಲರ್ ಇದ್ದಾರೆ, ತಗೋಬಿಡ್ತೀನಿ ನಾನು. ಬೆಳೆಗಾರರೇ ಸಿಕ್ಕಿದ್ದಾರೆ, ಚಿತ್ರದುರ್ಗದಿಂದ ಬಸವರಾಜ್ ಅಂತ. ನಮಸ್ಕಾರ. ನಮಸ್ಕಾರ ಮೇಡಮ್. ಏನ್ ಬೆಳಿತೀರಿ ಸರ್ ತಾವು? ಮೇಡಮ್ ಈಗ ನಂದು ಅಡಿಕೆ ತೋಟ ಇದೆ. ಅಡಿಕೆಯಿಂದ ನಾವು ರೇಟ್ ತಗೋಬಹುದು. ಮಾತಾಡಿ. ಹಲೋ, ಮಾತಾಡಿ ಇವಾಗ. ಈಗ ಬಸವರಾಜ್ ಅವರ ಟಿವಿ ನೋಡ್ಬೇಡ್ರಿ, ತಮ್ಮ ಪ್ರಶ್ನೆ ಏನಿದೆ ಹಾಕಿ. ಗುಟ್ಕಾ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೋ ವಾದವನ್ನ ನೀವು ಒಪ್ತೀರಾ? ಮೇಡಮ್ ಇರ್ಬೋದು ಮೇಡಮ್. ಕ್ಯಾನ್ಸರ್ ಬರುತ್ತೆ. ಆಮೇಲೆ ನಾವು ಅಡಿಕೆಯಿಂದ ಬೇರೆ ಬೆಳಿಬಹುದು. ಅಡಿಕೆ ಬಿಟ್ರೆ ಬೇರೆ ಬೆಳಿಬಹುದು. ಆದ್ರೆ ಮನುಷ್ಯ ಸತ್ರ ಏನ್ ಬೆಳಿಬೇಕು ಹೇಳ್ರಿ? ಮನುಷ್ಯನ ಯುವ ಜನಾಂಗ ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ನನಗೆ ಅವ್ರ ಪ್ರಶ್ನೆ ಸರಿಯಾಗಿ ಅರ್ಥ ಆಗಲಿಲ್ಲ. ಎಸ್ ಡಾಕ್ಟ್ರೆ, ಕರ್ನಾಟಕದಲ್ಲಿ ಈ ಗುಟ್ಕಾ ತಿಂದೆ ಡೈರೆಕ್ಟ್ ಆಗಿ ಕ್ಯಾನ್ಸರ್ ಬಂದಿದೆ ಅನ್ನೋ ಪರ್ಸೆಂಟೇಜ್ ಹೇಳ್ಬೋದಾ? ಆಲ್ಮೋಸ್ಟ್ ನೀವು ಅದನ್ನು ಪ್ರಶ್ನೆ ಆನ್ಸರ್ ಮಾಡೋಕ್ಕೆ ಒಂದೇನು ಗೊತ್ತಿರಬೇಕಂದ್ರೆ ಎಷ್ಟು ಟೈಮ್ ನೀವು ಅದನ್ನು ಕನ್ಸ್ಯೂಮ್ ಮಾಡ್ತೀರಾ ಅಂತ. ಓಕೆ, ಬಟ್ ಆಟ್ ಆನ್ ಆವ್ರೇಜ್ ಹೇಳ್ತೀನಿ, ಈಗ 100 ಜನರು ಯಾರು ಅದನ್ನು ಗುಟ್ಕಾನ ಸೇವನೆ ಮಾಡಲ್ಲ ಅವ್ರಿಗೆ ಬಾಯಿ ಕ್ಯಾನ್ಸರ್ ಬರೋ ಚಾನ್ಸು 10 ಅಂದರೆ 100ರಲ್ಲಿ 10 ಜನಕ್ಕಿದ್ರೆ
ಯಾರು ಗುಟ್ಕಾನ ಸೇವನೆ ಮಾಡ್ತಾರೆ ಅಥವಾ ಇದೆಲ್ಲ ಸ್ನಫ್ ಅದನ್ನೆಲ್ಲ ಯೂಸ್ ಮಾಡ್ತಾರೆ ಅವ್ರಿಗೆ 20 ಅಂದರೆ 10 ಟೈಮ್ಸ್ ರಿಸ್ಕ್ ಜಾಸ್ತಿ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಿರಬೇಕು ನಮ್ಮ ವೀಕ್ಷಕರಿಗೆ ಅಂದರೆ, ಒಂದು ಮಹಿಳೆ ಅದೇ ಗುಟ್ಕಾನ ಸೇವನೆ ಮಾಡಿದ್ರೆ ಕಂಪೇರ್ ಟು ಮೇಲ್ ಆಲ್ಮೋಸ್ಟ್ 86% ಚಾನ್ಸ್ ಜಾಸ್ತಿ ಕ್ಯಾನ್ಸರ್ ಬರುತ್ತೆ. ಅದಕ್ಕೆ ನೀವು ನಮ್ಮ ಕ್ಲಿನಿಕಲ್ಲಿ ನಾವು ನೋಡಿದಾಗ ಎಷ್ಟೋ ಜನರು ಲೇಡೀಸು ಅದು ಗಾರೆ ಕೆಲಸ ಮಾಡ್ತಾರೆ, ಅವರು ಹಳ್ಳಿಯಲ್ಲೆಲ್ಲ ಅವರು ಈ ಗುಟ್ಕಾ ಹಾಕೋತಾರೆ, ಅವ್ರದ್ದು ಕ್ಯಾನ್ಸರ್ ಬರೋ ಚಾನ್ಸು ಇನ್ನೂ ಜಾಸ್ತಿ. ಓಕೆ ಓಕೆ. ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಅಂತ ಕಂಪೇರ್ ಮಾಡಿದಾಗ ಗುಟ್ಕಾ ತಿನ್ನೋದ್ರಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಕ್ಯಾನ್ಸರ್ ಬರುತ್ತೆ. ಆಲ್ಮೋಸ್ಟ್ 4 ಟೈಮ್ಸ್ ಜಾಸ್ತಿ. ಓಕೆ ಓಕೆ, 4-5 ಪಟ್ಟು ಜಾಸ್ತಿ. ಸೊ ದಟ್ ಈಸ್ ದ ರಿಸ್ಕ್ ವಿತ್ ಇದು. ಆ್ಯಂಡ್ ಯೂಶಲಿ ನೋಡಿರ್ತೀರ ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ಈಗ ನೋಡಿದ್ರೆ ಸಿಟೀಸು ಟೌನ್ಸಲ್ಲಿ ನೋಡಿದ್ರೆ ಓವರ್ ಆಲ್ ನೋಡಿದ್ರೆ ಸಿಗರೇಟ್ ಅಷ್ಟು ಇಲ್ಲ. ಓಕೆ, ಸ್ವಲ್ಪ ಹೈ ಕ್ಲಾಸ್ ಅವರು ಮೋಸ್ಟ್ಲಿ ಪಬ್ಬಲ್ಲೆಲ್ಲ ಸಿಗರೇಟ್ ಎಲ್ಲ ಇರ್ಬೋದು, ಬಟ್ ನೀವು ಹಳ್ಳಿಯರೆಲ್ಲ ಹೋದರೆ ಗುಟ್ಕಾ ಜಾಸ್ತಿ. ಸೊ ಅದರಿಂದ ನಮ್ಮ ದೇಶದಲ್ಲಿ ಹೆಂಗಸರಿಗೆ ಓರಲ್ ಕ್ಯಾನ್ಸರ್ ಬಂದರೆ ಮೋಸ್ಟ್ಲಿ ಗುಟ್ಕಾಯಿಂದ ಬರೋದು. ಸೊ ಅದಕ್ಕೆ ನಾವು ಗುಟ್ಕಾನ ರೆಗ್ಯುಲೇಟ್ ಮಾಡೋದು ಒಂದು ನ್ಯಾಷನಲ್ ಎಮರ್ಜೆನ್ಸಿ ಥರ ನೋಡ್ಕೋಬೇಕು. ಸಿಗರೇಟ್ನ ನಾವು ಟ್ಯಾಕ್ಸ್ ಜಾಸ್ತಿ ಮಾಡ್ತೀವಿ, ರೆಗ್ಯುಲೇಟ್ ಮಾಡ್ತಾ ಇದ್ದೀವಿ, ಬಟ್ ಅನ್ರೆಗ್ಯುಲೇಟೆಡ್ ಗುಟ್ಕಾ ಅಂದರೆ ಪಾಪ ರೈತರು ಎಲ್ಲ ಕರೆಕ್ಟಾಗಿ ಅವರು ಪ್ರೊಡ್ಯೂಸ್ ಮಾಡ್ತಾರೆ, ಬಟ್ ಇದು ಪ್ರಾಸೆಸಿಂಗ್ ಟೈಮಲ್ಲಿ ತುಂಬ ಅನ್ಹೆಲ್ತಿ ಪ್ರಾಕ್ಟೀಸಸ್ನ ಯೂಸ್ ಮಾಡಿ ಅದೇ ಟೊಬ್ಯಾಕೋನ ತುಂಬ ಜಾಸ್ತಿ ಅನ್ಹೆಲ್ತಿ ಮಾಡೋರು ತುಂಬ ಜನ ಇದ್ದಾರೆ. ಅವ್ರನ್ನ ನಾವು ಟ್ಯಾಕ್ಸ್ ಮಾಡಿ ಅಥವಾ ಅವ್ರನ್ನ ನಾವು ರೆಗ್ಯುಲೇಟ್ ಮಾಡಿದ್ರೆ ಅಟ್ಲೀಸ್ಟ್ ವಿದಿನ್ ನೆಕ್ಸ್ಟ್ 5 years ನಾವು ಸ್ವಲ್ಪ ಈ ಕ್ಯಾನ್ಸರು ಅಥವಾ ಹಾರ್ಟ್ ಪ್ರಾಬ್ಲಮ್ಸ್ನ ಕಡಿಮೆ ಆಗೋದು ನೋಡ್ಬೋದು. ಬಟ್ ಇಬ್ರು ಕಡೆ ಅದೇ ಹೇಳಿದ್ರು, ಲಾಂಗ್ ಟರ್ಮಲ್ಲಿ ನಾವೇನು ಯೋಚನೆ ಮಾಡಬೇಕಂದ್ರೆ ಇದನ್ನ ನಾವು ದೂರದೃಷ್ಟಿಯಿಂದ ನೋಡಿದ್ರೆ ಡೆಫಿನೆಟ್ಲಿ ಕಡಿಮೆ ಮಾಡಬೇಕು. ಬಟ್ ಇಮಿಡಿಯೇಟ್ ಮಾಡೋದ್ರಿಂದ ನನ್ನ ಏನಂದ್ರೆ ಯೋಚನೆ ಏನಂದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಕಡೆ ಆಗ್ಬೋದು, ಇವನ್ ರೈತರಿಗೂ ಆಗ್ಬೋದು, ಇವನ್ ಫಾರ್ ದಟ್ ಮ್ಯಾಟರ್ಸ್ ಲಾ ಮೇಕರ್ಸ್ಗೂ ಆಗ್ಬೋದು. ಯಾಕಂದ್ರೆ ಅದನ್ನ ಎನ್ಫೋರ್ಸ್ ಮಾಡೋದು ತುಂಬಾ ಕಷ್ಟ. ಯಾವ್ದು ನೀವು ಸಡನ್ ಆಗಿ ಡಿಸಿಷನ್ ತಗೊಳ್ತಿರೋ ಅದನ್ನ ಎನ್ಫೋರ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅಡಿಕೆ ಬೆಳೆಗಾರರಿಗೆ ಮೋಸ ಆಗುತ್ತೆ ಉತ್ಕರ್ಷ್, ಬೇಡ ಬ್ಯಾನ್ ಅಂತ ಅಂದ್ರೆ ಬ್ಯಾನ್ ಬೇಡ ಅಂತ ಹೇಳ್ತಾ ಇಲ್ಲ ನೀವು, ಒಂದ್ ರೀತಿ ಈ ಗೋಡೆ ಮೇಲೆ ದೀಪ ಇಟ್ಟವ್ರ ತರ ಹೇಳ್ತಾ ಇದ್ದೀರಿ. ದಟ್ಸ್ ಓಕೆ. ದೂರದೃಷ್ಟಿಯ ಯೋಜನೆ ಅಟ್ಲೀಸ್ಟ್ ಕೇಂದ್ರ ಸರ್ಕಾರದ ಕಡೆ ಆದ್ರೂ ಪ್ಲಾನ್ ಮಾಡಬೇಕು ಅಂತ ಏನಾದ್ರೂ ಯೋಚನೆ ಮಾಡಿದ್ರೆ? ನಾನು ಆಗ್ಲೇ ಹೇಳಿದ್ನಲ್ಲ ನೋಡಿ, ಕೇಂದ್ರ ಸರ್ಕಾರದ್ದು ರೆಗ್ಯುಲೇಷನ್ಸ್ ತರುವಂತ ಜವಾಬ್ದಾರಿ, ಅದನ್ನ ರಾಜ್ಯ ಮಟ್ಟದಲ್ಲಿ ತಗೊಂಡೋಗುವಂಥ ಜವಾಬ್ದಾರಿ ಆ ರಾಜ್ಯ ಸರ್ಕಾರಗಳಿರುತ್ತೆ. ಈಗ ಅನೇಕ ಕಡೆ ನೀವು ಉತ್ತರ ಪ್ರದೇಶ ಇಲ್ಲೆಲ್ಲ ಗುಟ್ಕಾವನ್ನು ಬ್ಯಾನ್ ಮಾಡಿದ್ದಾರೆ. ಎಲ್ಲ ನಮ್ಮ ರಾಜ್ಯಗಳೇ, ನಾವು ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಅತಿ ಹೆಚ್ಚು ಗುಟ್ಕಾವನ್ನು ಬ್ಯಾನ್ ಮಾಡಿರೋದು. ಈ ಕರ್ನಾಟಕದಲ್ಲಿ ಚಾಲೆಂಜ್ ಏನು ಅಂದರೆ 70% ಇಲ್ಲಿ ಅಡಿಕೆ ಬೆಳೀತಾರೆ, ಪರ್ಯಾಯ ವ್ಯವಸ್ಥೆ ಏನು, ಇದೆಲ್ಲವೂ ಸರ್ಕಾರ ರೈತರಿಗೆ ಮನದಟ್ಟು ಮಾಡಿದ್ಮೇಲೆ ಬೇಕಿದ್ರೆ ಮಾಡಲಿ, ಯಾವ ವಿರೋಧ ಏನಿಲ್ಲ. ಅದನ್ನೇ ನಮ್ಮ ಅರಗ್ನಾನೇಂದ್ರ ಸರ್ ಅದನ್ನೇ ಹೇಳಿದ್ದಲ್ವಾ, ಆಲ್ಟರ್ನೇಟಿವ್ ಏನಿದೆ, ಏನು ತಯಾರಿ ಇಲ್ಲದೆ ಸುಮ್ಮನೆ ಗುಟ್ಕಾ ಬ್ಯಾನ್ ಮಾಡ್ಬಿಡ್ತೀವಿ, ಸಿಗರೇಟ್ ಬ್ಯಾನ್ ಮಾಡ್ಬಿಡ್ತೀವಿ, ಲಿಕ್ಕರ್ ಬ್ಯಾನ್ ಮಾಡ್ಬಿಡ್ತೀವಿ, ಇದು ಸುಮ್ಮನೆ ಗಾಳಿಲಿ ಗುಂಡೋಡ್ದಂಗೆ ಆಗುತ್ತೆ ಅಷ್ಟೇ. ಎಸ್, ಮಹಾಂತೇಶ್ ಶೆಟ್ಟಿ ಅವರೇ, ಎಷ್ಟು ಸಿಗರೇಟಿಗೆ ಒಂದು ತಂಬಾಕು ಸಮ ಸರ್? 10 ಅಥವಾ 100? ಓಕೆ, 100 ಸಿಗರೇಟ್ ಸೇದಿದ್ರೆ ಒಂದು ಗುಟ್ಕಾಕ್ಕೆ ಸಮ ಡಾಕ್ಟ್ರು ಕೊಡ್ತಾರೋ ನಂಬರ್ಸ್. ಹಾಗಾದ್ರೆ ನೀವು ಗುಟ್ಕಾ ಬ್ಯಾನ್ ಮಾಡಬೇಕಾ, ಸಿಗರೇಟ್ ಬ್ಯಾನ್ ಮಾಡಬೇಕಾ? ನೀವು ಗುಟ್ಕಾ ಬ್ಯಾನ್ ಮಾಡಬೇಕಾ, ರಾತ್ರಿ ಹೊತ್ತು ಕುಡಿಯೋ ಎಣ್ಣೆಯನ್ನ ಬ್ಯಾನ್ ಮಾಡಬೇಕಾ? ಕಾಂಗ್ರೆಸ್ ಸರ್ಕಾರ ಯೋಚನೆ ಮಾಡಬೇಕಾಗಿರೋದು ಯಾವುದಕ್ಕೆ? ಸತ್ಯ ಮೇಡಮ್, ಗುಟ್ಕಾನ ಬ್ಯಾನ್ ಮಾಡಬೇಕಾಗಿದ್ದು ಬಹಳ ಮುಖ್ಯ. ಅದರಲ್ಲಿ ನಿಕೋಟಿನ್ ಇತ್ತ ಗುಟ್ಕಾವನ್ನ ಮಾಡಬೇಕು. ಅದ್ರ ಜೊತೆಗೆ ಇನ್ನೊಂದು ವಿಚಾರನ ಹೇಳಿದ್ರು, ಹೆಣ್ಮಕ್ಳಿಗೆ ಗಂಡ್ಮಕ್ಳು 1% ಇದ್ರೆ ಹೆಣ್ಮಕ್ಳಲ್ಲಿ 10% ಅಷ್ಟು ಬೇಗ ಅದು ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಟೀಮ್ ಅನ್ನು ರೆಡಿ ಮಾಡ್ಕೋಬೇಕು ಸರ್. ಹಿಂದೆ ಮುಂದೆ ಯೋಚನೆ ಮಾಡದೆ ಸುಮ್ಮನೆ ಬ್ಯಾನ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಆಗುತ್ತಾ? ಆರೋಗ್ಯವೇ ಇಂಪಾರ್ಟೆಂಟ್ ನಮಗೆ, ಜನರ ಹಿತದೃಷ್ಟಿಯೇ ಇಂಪಾರ್ಟೆಂಟ್ ಅಂದಾಗ ಬಾರ್ಗಳನ್ನ ಕ್ಲೋಸ್ ಮಾಡ್ತೀರಾ, ಲೈಸೆನ್ಸ್ ಕೊಡೋದನ್ನ ಸ್ಟಾಪ್ ಮಾಡ್ತೀರಾ? ಅದಾಗುತ್ತಾ? ಹೋಗ್ಲಿ, ಸಾಧ್ಯ ಇಲ್ಲ ಮೇಡಮ್. ಅದನ್ನ ಹಂತ ಹಂತವಾಗಿ ಮಾಡೋ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಮಾಡುವಂತ ವ್ಯವಸ್ಥೆ. ಇದು ಏಕಾಏಕಿ ಮಾಡೋದ್ರಿಂದ ಎಲ್ಲರಿಗೂ ಎಫೆಕ್ಟ್ ಆಗುವ ವಿಚಾರವನ್ನ ತಿಳ್ಕೊಂಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಎರಡೂ ಕೂಡ್ಕೊಂಡು ಅದನ್ನ ಸಮನ್ವಯತೆ ದೃಷ್ಟಿಯಿಂದ ಎಷ್ಟು ಜನಗಳಿಗೆ ಉಪಯೋಗ ಆಗುವ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಹಾಗೂ ನಾವು ವೀಕ್ಷಕರಿಗೆ ಕೇಳೋದಿಷ್ಟೇ, ಇದು ಒಂದು ವಿಸ್ತಾರ ನ್ಯೂಸ್ ಮೂಲಕ ನಡೀತಾ ಇರೋದ್ರಿಂದ ಇಡೀ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಜನತೆ, ನಾನು ದಿವಸ ಅವರ ಜೊತೆ ಇರ್ತೀವಿ, ನೋಡ್ತಾ ಇರ್ತೀವಿ. ವಿಶೇಷವಾಗಿ ಬಿಜಾಪುರ ಮಹಾರಾಷ್ಟ್ರ ಬಾರ್ಡರ್ಗಳಲ್ಲಂತೂ ಸಂಪೂರ್ಣವಾಗಿ ಗುಟ್ಕಾವನ್ನ ಪ್ರತಿಯೊಬ್ಬರು ಸಹ, ಒಬ್ಬರ ಮನೆಯಲ್ಲಿ 4 ಜನ 5 ಜನ 3 ಜನ ಎಷ್ಟೇ ಇದ್ರು ಎಲ್ಲರೂ ಬೆಳಗ್ಗೆ ಹೊತ್ತು ಅದನ್ನ ಹಾಕೊಂಡೇ ಮುಂದಿನ ಕೆಲಸ. ಆದ್ರೆ ಒಂದು ಸಿಗರೇಟ್ಗಿಂತಲೂ 100ರಷ್ಟು ಒಂದು ಗುಟ್ಕಾ ಎಫೆಕ್ಟ್ ಆಗ್ತದೆ ಅನ್ನೋ ಅರಿವನ್ನು ಸಹ ತಾವು ಮೂಡಿಸಿದಿರಿ. ಇದು ಇಡೀ ರಾಜ್ಯಾದ್ಯಂತ ಹೆಚ್ಚು ಎಫೆಕ್ಟ್ ಆಗಲಿ, ಈ ಗುಟ್ಕಾವನ್ನ ಬ್ಯಾನ್ ಮಾಡೋದರಲ್ಲಿ ಅಥವಾ ನಿಕೋಟಯುಕ್ತ ಗುಟ್ಕಾವನ್ನ ತಿನ್ನೋದ್ರಿಂದ ಆರೋಗ್ಯಕ್ಕೆ ಹಾನಿಕರ ಎಂಬ ವಿಚಾರಗಳನ್ನ ಸರ್ಕಾರದ ಜೊತೆಗೆ ಮಾಧ್ಯಮಗಳು ಸಹ ಹೆಚ್ಚು ಪ್ರಚಲಿತ ಮಾಡಲಿ ಅನ್ನೋದನ್ನ ನಾನು ಮಾಧ್ಯಮಗಳ ಮೂಲಕ ಮನವಿ. ಎನಿವೆ ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋ ವಿಚಾರಕ್ಕೆ ಸಲುವಾಗಿ ನಾನು ಥ್ಯಾಂಕ್ ಯು ಹೇಳ್ತೀನಿ.
ಆರೋಗ್ಯನ ವ್ಯಾಪಾರನ ಬೆಳೆನ ಭವಿಷ್ಯನ ಇದು ಸರ್ಕಾರ ಯೋಚನೆ ಮಾಡಬೇಕಾಗಿದೆ. ಒಂದು. ಎರಡನೇದು, ಈ ಬ್ಯಾನ್ ಅಂತ ಬಂದಾಗ ಆತಂಕ ಆಗತ್ತೆ ಯಾರಿಗೆ? ಬೆಳೆಗಾರರಿಗೆ. 2013-14 ಕೂಡ ಸೇಮ್ ಇಂಥದ್ದೇ ಅಡ್ವರ್ಟ್ ಮಾಡ್ಕೊಂಡ್ರಿ, ವಾಪಸ್ ತಗೊಂಡ್ರಿ. ಈಗಲೂ ಅಷ್ಟೇ ಏಕಾಏಕಿ ದುಡ್ಕಿನ ನಿರ್ಧಾರ ಬ್ಯಾನ್ ಮಾಡ್ಬಿಡ್ತೀವಿ ಅಂತೀರಿ. ಬ್ಯಾನ್ ಮಾಡೋಕ್ಕಿಂತ ಮುಂಚೆ ತಗೊಳ್ಬೇಕಾಗಿರುವ ಪ್ರಿಕಾಷನ್ಸ್ಗಳೇನು? CM ಗಮನಕ್ಕೆ ಹೋಗಿಲ್ಲ ಅಂದ್ರೆ ಇದು ಹೆಂಗಾಗ್ಬಿಡುತ್ತೆ? ರೈತರು ರಾತ್ರಿ ಆದ್ರೆ ನಿದ್ರೆ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದ್ರೆ ದೀರ್ಘಕಾಲದ ಬೆಳೆ. ಈಗ ಟೊಮೆಟೊನೋ ಬದನೆಕಾಯಿನೋ ಬೆಳೆ ಸಿಕ್ಲಿಲ್ಲ ಅಥವಾ ಬೆಲೆ ಸಿಕ್ಲಿಲ್ಲ ಅಂದ್ರೆ ಕಿತ್ತು ಬಿಸಾಕ್ತಾರೆ ಗಿಡನ. ಅಡಿಕೆ ಹಂಗಾಗಲ್ವಲ್ಲ. ಹಾಗಾಗಿ ಯೋಚನೆ ಮಾಡಿಕೊಂಡು ತಮ್ಮ ಆದೇಶವನ್ನ ಮುಂದುವರಿಕೆ ಮಾಡಬೇಕು ಅಥವಾ ಅದನ್ನ ಸ್ಟಾಪ್ ಮಾಡ್ತಾರ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ತೀರ್ಮಾನವನ್ನು ತಗೊಳ್ಳುತ್ತೆ. ಅಂಡ್ ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನು ಇದರಲ್ಲಿ? ಎಲ್ಲರೂ ಒಗ್ಗಟ್ಟಾಗಿ ಜನರ ಆರೋಗ್ಯವನ್ನ ಕಾಪಾಡೋದು ಹೇಗೆ, ಇದ್ರ ಬಗ್ಗೆ ತೀರ್ಮಾನ ಆಗಬೇಕು. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.